ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಘಟಸರ್ಪವೇ ಇದೆ. ಮೊನ್ನೆಯಷ್ಟೇ ದರ್ಶನ ಕೊಟ್ಟಿದ್ದು ಉಂಟು. ಆ ಹುತ್ತದಿಂದ ಹೊರಬಂದಂಥ ಆ ಸರ್ಪ ಒಂದು ಪೊರೆ ಬಿಟ್ಟಿದ್ದು ಉಂಟು. ಹನುಮನ ಅನುಷ್ಠಾನ, ಹನುಮನ ಧ್ಯಾನ, ರಾಮರ ಆರಾಧನೆ ಎಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಒಳಗೆ ಕೂತಿರುವ ತಾಯಿ ಯಾರೇ ಭಕ್ತರು ಹೋಗಿ ನಿಂತು ಮಾತಾಡಿದ್ರು ಮಾತಾಡಿದ ಪ್ರತಿ ಮಾತಿಗೂ ಉತ್ತರಿಸ್ತಾಳೆ. ಆ ಉತ್ತರಿಸುವಂತ ಶಕ್ತಿ ಈ ಸಾನ್ನಿಧ್ಯಕ್ಕಿದೆ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಮಾರ್ಗಶಿರ ಮಾಸದ ಶುಭ ಶುಕ್ರವಾರದ ಮಹಾಶಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್ ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ, ಇವತ್ತು ಶುಕ್ರವಾರ, ಮಾರ್ಗಶಿರ ಮಾಸ, ಬಹಳ ವಿಶೇಷವಾದಂತಹ ದಿನ, ಕಾಲಭೈರವೇಶ್ವರ ಜಯಂತಿ. ಹಾಗಾಗಿ ಆ ಪ್ರಯುಕ್ತ ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವೆಲ್ಲರೂ ಕಾಲಭೈರವೇಶ್ವರ ಸ್ವಾಮಿಯ ದಿವ್ಯ ಕ್ಷೇತ್ರ ದರ್ಶನವನ್ನು ಮಾಡ್ಕೊಂಡು ಬರೋಣ.
ಕಾಲಭೈರವೇಶ್ವರ ಜಯಂತಿ ಪ್ರಯುಕ್ತ ನಾವೆಲ್ಲರೂ ಕಾಲಭೈರವೇಶ್ವರ ಸ್ವಾಮಿಯ ದೇವಾಲಯ ದರ್ಶನ ಮಾಡಿದ್ದಾಯಿತು. ಈಗ ಗುರುಶನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಮನೆ ಹಾಗಿದ್ರೆ ಗುರುಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಾಂ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ರುದ್ರದೇವರನ್ನು ಪ್ರಾರ್ಥನೆ ಮಾಡ್ತಾ ಪರಮ ಪವಿತ್ರವಾಗಿರತಕ್ಕಂಥ ಈ ಪುಣ್ಯ ದಿನ ಕಾಲಭೈರೇಶ್ವರರ ಅಷ್ಟಮಿ, ಅಂದರೆ ಇವತ್ತು ಅಷ್ಟಮಿ ಆದ್ದರಿಂದ ಕಾಲಭೈರವೇಶ್ವರನಿಗೆ ವಿಶೇಷವಾಗಿರ್ತಕ್ಕಂಥ ದಿನ. ಹಾಗಾಗಿ ಕಾಶಿ ಕ್ಷೇತ್ರ, ಮಹಾಕ್ಷೇತ್ರ, ಕಾಶಿ ಕ್ಷೇತ್ರ, ಮಹಾಸ್ಮಶಾನ ಕ್ಷೇತ್ರ, ಅಲ್ಲಿ ಕಾಶಿ ಕ್ಷೇತ್ರದಲ್ಲಿರ್ತಕ್ಕಂಥ ಕಾಲಭೈರವನಿಗೂ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ರೀತಿ ಆರತಿಗಳು ನಡೆಯುತ್ತೆ. ಹಾಗೆ ಕಾಲಭೈರವೇಶ್ವರರ ಸಾನ್ನಿಧ್ಯಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲವೂ ಸಹಿತ ಇವತ್ತು ಸ್ವಾಮಿಗೆ ನಡೀತಕ್ಕಂಥ ಅಭಿಷೇಕ, ಅಲಂಕಾರ, ಅದಕ್ಕಿಂತ ಮುಖ್ಯವಾಗಿ ಮನುಷ್ಯನಿಗೆ ಸಂಭವಿಸಿರತಕ್ಕಂತಹ ಕೆಲವಷ್ಟು ಗ್ರಹದೋಷಗಳು, ಯಾವುದೇ ದೋಷಗಳಿದ್ದರೂ ಅಥವಾ ಯಾವುದೇ ಒಂದು ತಡೆ ಇರಲಿ ಅಥವಾ ಏನಾದರೂ ಒಂದು ಮಾಟ ಮಂತ್ರದ್ದಾಗಿರಲಿ ಅಥವಾ ಯಾವುದೇ ಒಂದು ದುಷ್ಟಶಕ್ತಿಗಳ ಒಂದು ಅಟ್ಟಹಾಸ ಇದ್ದರೆ ಅದನ್ನು ದೂರ ಮಾಡುವಂಥ ಶಕ್ತಿ ಕಾಲಭೈರವೇಶ್ವರನಿಗಲ್ದಿರ ಮತ್ತೆ ಯಾರಿಗೂ ಅಲ್ಲ. ಅದಕ್ಕೆ ಕಾಲಭೈರವೇಶ್ವರರ ಸಾನ್ನಿಧ್ಯ ಅಷ್ಟು ಪರಮ ಪವಿತ್ರವಾಗಿರತಕ್ಕಂಥದ್ದು. ಕಾಲಭೈರವೇಶ್ವರರ ಸಾನ್ನಿಧ್ಯದಲ್ಲಿ ನಡೆಸುವಂತಹ ಅನುಷ್ಠಾನ ಆ ಭಗವಂತನ ಕೃಪಾಶೀರ್ವಾದ ರಾಜ್ಯ ದೇಶದ ಸಮಸ್ತರಿಗೂ ಎಲ್ಲರಿಗೂ ಇರಬೇಕು. ಇವತ್ತು ಕಾಲಭೈರೇಶ್ವರರಿರ್ತಕ್ಕಂಥ ಸಾನ್ನಿಧ್ಯಗಳಿಗೆ ಹೋಗಿ ಒಂದು ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು, ಅಲ್ಲಿ ಜಂಬು ಅಂದರೆ ನಿಂಬೆಹಣ್ಣಾಗಲಿ ಅಥವಾ ಕುಂಬಳಕಾಯಿ ಆಗಲಿ ಅಥವಾ ಒಂದು ತೆಂಗಿನಕಾಯಿ ಆಗಲಿ ಇಂತಹದ್ದನ್ನು ಭಗವತ್ ಸಾನ್ನಿಧ್ಯದಲ್ಲಿ ಭಗವಂತನ ಪಾದದ ಮೇಲೆ ಇಡಿಸಿ ಆ ಪಾದವನ್ನು ಮುಟ್ಟಿದಿರ್ತಕ್ಕಂಥ ಆ ಪದಾರ್ಥವನ್ನು ತಂದು ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷಗಳನ್ನಾಗಲಿ ಅಥವಾ ನಿಮ್ಮಲ್ಲಿರ್ತಕ್ಕಂಥ ದೋಷಗಳನ್ನಾಗಲಿ ದೂರ ಮಾಡಿಕೊಳ್ಳಿಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ. ಕಾಲಭೈರೇಶ್ವರ ಆತನ ಜನನವೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ಪುರಾಣಗಳು ಹೇಳುತ್ತೆ ಕಾಲಭೈರೇಶ್ವರನ ಆ ಶಕ್ತಿ ಎಂಥದ್ದಪ್ಪ ಅಂದರೆ ಬ್ರಹ್ಮನಲ್ಲಿರ್ತಕ್ಕಂತಹ ಮದವತ್ಸರ್ಯವನ್ನು ಮದವನ್ನು ಸಹಿತ ದೂರ ಮಾಡಿದ್ದು ಕಾಲಭೈರೇಶ್ವರ ಅಂತ ಹೇಳ್ತಾರೆ. ಅಂದರೆ ಅಷ್ಟು ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂತಹ ಕಾಲಭೈರೇಶ್ವರನ ಅನುಗ್ರಹ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದೇ. ಅದಕ್ಕಾಗಿ ತಪ್ಪದಿರ ಇವತ್ತಿನ ದಿವಸ ಬೆಳಗಿನಿಂದ ಸಂಜೆವರೆಗೂ ನೋಡಿ, ಶಿವ ಸಾನ್ನಿಧ್ಯ ಎಲ್ಲಿರುತ್ತೋ ಅಲ್ಲಿ ಕಾಲಭೈರೇಶ್ವರ ಇರ್ತಾರೆ. ಇವತ್ತಿನ ದಿವಸ ಶಿವ ಸಾನ್ನಿಧ್ಯ ಇರತಕ್ಕಂಥ ಸಾನ್ನಿಧ್ಯದಲ್ಲಿ, ಶಿವ ಇರತಕ್ಕಂಥ ಸಾನ್ನಿಧ್ಯದಲ್ಲಿ ಕಾಲಭೈರೇಶ್ವರ ಇರ್ತಾರೆ. ಆ ಕಾಲಭೈರೇಶ್ವರನ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಲ್ಲಿ ನಡೆಸ್ತಕ್ಕಂಥ ಶುಭ ಸಂಧ್ಯಾಕಾಲದ ಅನುಷ್ಠಾನ. ಸಾರ್ವತ್ರಿಕವಾಗಿ ಕಾಲಭೈರೇಶ್ವರನಿಗೆ ಸಂಧ್ಯಾಕಾಲದ ಅನುಷ್ಠಾನಗಳನ್ನು ಶೀಘ್ರವಾಗಿ ಮಾಡ್ತಾರೆ. ಅಂದರೆ ಶುಭ ಸಂಧ್ಯಾಕಾಲ ನಡೀತಕ್ಕಂಥ ಹೋಮ ಹವನ ಪೂಜೆ ಸಂಕಲ್ಪ ಜೊತೆಗೆ ಸ್ವಾಮಿಗೆ ಇವತ್ತಿನ ದಿವಸ ಮಂತ್ರಿಸಿರ್ತಕ್ಕಂಥ ಒಂದಷ್ಟು ದಾರಗಳನ್ನು, ಅಂದರೆ ಅಭಿಷೇಕ ಆಗಲಿ ಹೋಮ ಕಾಲದಲ್ಲಾಗಲಿ ಅಲ್ಲಿಟ್ಟಿರ್ತಕ್ಕಂತಹ ಕಪ್ಪು ದಾರ ಅಥವಾ ಕೆಂಪು ದಾರವನ್ನು ಕೈಗೆ ಕಟ್ಕೊಳ್ಳೋದ್ರಿಂದ ಯಾವುದೇ ಒಂದು ತಡೆಗಳಾಗಲಿ ಅಥವಾ ನಡೆಯುವಂಥ ರಸ್ತೆಯಲ್ಲಿ ಇರ್ತಕ್ಕಂಥ ದೋಷಗಳಾಗಲಿ, ಯಾವುದೇ ಒಂದು ಭೂತ ಪ್ರೇತ ಪಿಶಾಚಿ ಶಾಕಿನಿ ಡಾಕಿನಿ ಎಂಥದಿದ್ದರೂ, ಎಂತಹ ದೋಷಗಳಿದ್ದರೂ, ಯಾವುದೇ ಒಂದಷ್ಟು ಸಮಸ್ಯೆ ದುಷ್ಟಶಕ್ತಿಗಳಿದ್ದರೂ ಎಲ್ಲವೂ ದೂರ ಆಗುತ್ತೆ ಅಂತಕ್ಕಂಥದ್ದು ಇವತ್ತಿಗೂ ಇರ್ತಕ್ಕಂಥ ಪ್ರತೀತಿ. ಹಾಗಾಗಿ ಕಾಶಿ ಕ್ಷೇತ್ರದಲ್ಲಿ ಹೇಗೆ ಕಾಲಭೈರೇಶ್ವರನಿಗೆ ಅನುಗ್ರಹ ಆತನ ಒಂದು ಅನುಷ್ಠಾನ ನಡೆಯುತ್ತೋ ಅದೇ ಪ್ರಕಾರ ರಾಜ್ಯದಲ್ಲೂ ನಡೆಯುತ್ತೆ. ಸಾಕಷ್ಟು ದೇವಾಲಯಗಳಲ್ಲಿ ಇವತ್ತು ಹೋಮ ಹವನಾದಿಗಳನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ತಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಮಾರ್ಗಶಿರ ಮಾಸದ ಶುಭ ಶುಕ್ರವಾರದ ಈ ಶುಭ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋಣ ಗುರುಜಿಯವರಿಂದ. ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪದ್ಮಾನನೆ ಪದ್ಮೈ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವಾಂ ವ್ಯಾಸಾ ಪದ್ಮಾಸನಸ್ಥಾ ವಿಪುಲಕಟಧರಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಜಾತವೇದಸೇ ಸನವಾಮ ಸೋಮರಾತೀತೋ ನಿದಹಾತಿ ವೇದಾಃ ಸನಃ ಪರಿಷದತ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ
ವಾಮಗ್ನಿವರ್ಣಾಂ ತಪಸಾಜ್ವಲಂತೀಂ ವೈಲೋಚನೀಂ ಕನ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಶರಣಮಹಂ ಪ್ರಪದ್ಯೆ ಶರಣಮಹಂ ಪ್ರಪದ್ಯೆ. ಶ್ರೀ ಶುಭಕೃತನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ 16-12-2022 ಶುಕ್ರವಾರ ಅಷ್ಟಮಿ ತಿಥಿ. ಇವತ್ತು ಬಹಳ ವಿಶೇಷವಾಗಿರತಕ್ಕಂತಹದ್ದು ಉತ್ತರ ನಕ್ಷತ್ರದಲ್ಲಿ ಚಂದ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ, ಜೊತೆಗೆ ಅಷ್ಟಮಿ ತಿಥಿ ಆದ್ದರಿಂದ ಇವತ್ತಿನ ದಿವಸ ಶುಕ್ರವಾರ ಅಷ್ಟಮಿ ಬರ್ತಕ್ಕಂಥದ್ದು. ತಾಯಿ ದುರ್ಗೆಯನ್ನು, ದೇವಿಯನ್ನು, ಅಮ್ಮನವರನ್ನು ಆರಾಧನೆ ಮಾಡ್ತಕ್ಕಂಥದ್ದು ಒಂದು ಭಾಗ, ಜೊತೆಗೆ ಕಾಳಭೈರೇಶ್ವರನ ವಿಶೇಷವಾಗಿರತಕ್ಕಂಥ ಆರಾಧನೆ ಸಲ್ಲಿಸ್ತಕ್ಕಂಥದ್ದು ಇದು ಮತ್ತೊಂದು ವಿಶೇಷ. ಕಾಳಭೈರೇಶ್ವರನ ಆರಾಧನೆ ಮಾಡ್ತಕ್ಕಂಥದ್ದು, ಕಾಳಭೈರೇಶ್ವರರ ಅನುಗ್ರಹ ಪಡಿತಕ್ಕಂಥದ್ದು, ಸ್ವಾಮಿಯ ಸಾನ್ನಿಧ್ಯದಲ್ಲಿ ಉಪ್ಪು ಮತ್ತು ಮೆಣಸನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಕಾಳಭೈರೇಶ್ವರನ ಸಾನ್ನಿಧ್ಯದಲ್ಲಿ ಉಪ್ಪು ಮತ್ತು ಮೆಣಸು ಬಹಳ ವಿಶೇಷ. ಹಾಗೆ ಇವತ್ತು ನಿಮ್ಮ ಪ್ರಾಂತ್ಯಗಳಲ್ಲಿ ಇರ್ತಕ್ಕಂಥ ಶ್ವಾನಗಳಿಗೆ ನಿಮ್ಮ ಕೈಲಾದಷ್ಟು ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಹಾಕಿ. ಆದರೆ ಶ್ವಾನಗಳಿಗೆ ಆಹಾರ ಹಾಕಬೇಕು. ಅದು ಎಲ್ಲಿ ನೋಡಿಕೊಂಡು ಸರಿಯಾದಂಥ ರಸ್ತೆಯ ಯಾವುದೋ ಒಂದು ಮೂಲೆಗೆ ಹಾಕಿ. ಅದು ಬಿಟ್ಟು ಎಲ್ಲೋ ಒಂದು ಕಡೆ ಹಾಕಿ ಅಲ್ಲಿ ವಾಹನಗಳು ಓಡಾಡುವಾಗ ಪುನಃ ಅಲ್ಲಿಂದನೂ ತೊಂದರೆ ಆಗ್ತಕ್ಕಂಥದ್ದು ಬೇಡ. ಯಾವುದೇ ನಾವು ಮಾಡಿದ್ರೂ ಸ್ವಲ್ಪ ಆಲೋಚನೆ ಮಾಡಬೇಕು. ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಉಣಬಡಿಸುವಾಗ ರಸ್ತೆಗಳ ಮಧ್ಯದಲ್ಲೋ, ರಸ್ತೆಗಳ ಹತ್ರನೋ ಅಥವಾ ಗಾಡಿ ಓಡಾಡುವಂಥ ಕಡೆನೋ ಅಂತಹ ಕಡೆ ಆಹಾರವನ್ನು ಹಾಕುವಂಥದ್ದು ಅಕ್ಷಮ್ಯ ಅಪರಾಧ. ಅಲ್ಲಿ ನಿಮಗೆ ಹಾಕುವಂಥದ್ದು ಅದು ಪುಣ್ಯದ ಕೆಲಸ ಅಲ್ಲ, ಅದು ಪಾಪದ ಕೆಲಸ. ಯಾಕೆ ಅಂದರೆ ಅಲ್ಲಿ ನಿಮ್ಮ ಪುಣ್ಯ ಸಂಪಾದನೆ ಆಗೋದಕ್ಕಿಂತ ಪಾಪಗಳು ಅಂಟ್ಕೊಳ್ಳುತ್ತೆ. ಯಾಕೆಂದರೆ ಇಲ್ಲದ ದೋಷ ಬರುತ್ತೆ. ಅಕಸ್ಮಾತ್ ಆ ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ತೊಂದರೆ ಆದರೆ ಗಾಡಿ ಓಡಾಡುವಾಗ ನೀವು ಅನ್ನ ಹಾಕಿದಾಗ ಅನ್ನ ತಿನ್ನಲಿಕ್ಕಾಗಿ ಬರುವಂಥ ಪ್ರಾಣಿ ಪಕ್ಷಿಗಳು ಅದಕ್ಕೆ ಅಲ್ಲಿ ವಾಹನದಲ್ಲಿ ಏನಾದರೂ ತೊಂದರೆ ಆದರೆ ಅದರ ಪಾಪಕರ್ಮಕ್ಕೆ ನೀವೇ ಗುರಿ ಆಗ್ತೀರಿ. ಅದರಿಂದ ಸಾಧ್ಯವಾದಷ್ಟು ಆಹಾರವನ್ನು ಉಣಬಡಿಸುವಾಗ ಸ್ವಲ್ಪ ದೂರಕ್ಕೆ ಎಲ್ಲಾದರೂ ತೆಗೆದುಕೊಂಡು ಹಾಕಿ. ಖಂಡಿತ ಅದರಿಂದ ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಇವತ್ತು ಶಿವ ಸಾನ್ನಿಧ್ಯದಲ್ಲಿ ಎಲ್ಲೆಲ್ಲಿ ಶಿವಾಲಯಗಳಿದೆಯೋ ಅಲ್ಲಿ ಕಾಳಭೈರೇಶ್ವರರ ಅನುಗ್ರಹ ಇದ್ದೇ ಇರುತ್ತೆ, ಕಾಳಭೈರೇಶ್ವರನ ಸಾನ್ನಿಧ್ಯ ಇರುತ್ತೆ. ಶಿವಮಂದಿರದಲ್ಲಿ ಕಾಳಭೈರೇಶ್ವರನ ಸಾನ್ನಿಧ್ಯ ಇರುತ್ತೆ. ಅಲ್ಲಿ ಹೋಗಿ ಶಿವನಿಗೆ ಒಂದು ಅಷ್ಟೋತ್ತರ ಮಾಡಿಸಿ ಕಾಳಭೈರವನ ದರ್ಶನ ಮಾಡಿಕೊಂಡು ಬರೋದರಿಂದ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲ ದೂರ ಆಗುತ್ತೆ. ಅದರಿಂದ ಒಳ್ಳೆಯ ಯಶಸ್ಸನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ. ಸರ್ವಮಂಗಳೇತಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಶುಭ ಶುಕ್ರವಾರ ಆದ್ದರಿಂದ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಈ ಶುಕ್ರವಾರ ದೇವಿಯ ಪ್ರಸನ್ನತೆ, ದೇವಿಯ ಆರಾಧನೆ, ತಾಯಿಯ ಸಂಪೂರ್ಣವಾದಂತಹ ಕೃಪಾಕಟಾಕ್ಷ ನಿಮಗಿರಲಿ. ಇದರ ಜೊತೆಗೆ ನಾಳೆ ಭಾನುವಾರದ ದಿವಸ ಶ್ರೀನಿವಾಸ್ ಶರ್ಮಾರವರಿಂದ ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ಇವತ್ತಿನ ಅಂದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅವರು ಬಹಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದರಂತೆ ಭಾನುವಾರದಂದು ಅವರು ಮಾಡುವಂಥ ಆ ತಂತ್ರಸಾರವನ್ನು ತಾವೆಲ್ಲರೂ ಸಹಿತ ನೋಡಿ ಅದರಲ್ಲಿರ್ತಕ್ಕಂತಹ ಒಂದಷ್ಟು ರಹಸ್ಯಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅಂತಹ ಸಮಸ್ಯೆಗಳಿದ್ದರೆ ಅಥವಾ ಅಂತಹ ಕಷ್ಟಗಳಿದ್ದರೆ ಅಥವಾ ಅದನ್ನು ಮಾಡಿಕೊಂಡು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆ ನಿಮಗಿದ್ದರೆ ಖಂಡಿತ ಅದನ್ನು ಮಾಡಿಕೊಳ್ಳಿ. ಯಾಕೆಂದರೆ ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮ ನಿಜಕ್ಕೂ ಬಹಳ ಅದ್ಭುತವಾಗಿ ಬರ್ತಾ ಇದೆ. ಮಹರ್ಷಿವಾಣಿ ಕಾರ್ಯಕ್ರಮ ಭಾನುವಾರದಲ್ಲೂ ಬರ್ತಕ್ಕಂಥದ್ದು. ಮೊದಲು ಭಾನುವಾರ ಅಂದರೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ನೋಡಿರುವ ಕಾರ್ಯಕ್ರಮ ಮತ್ತೊಮ್ಮೆ ನೋಡುವ ಅವಕಾಶ ಇತ್ತು. ಆದರೆ ಈಗ ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಶರ್ಮಾರವರು ಪ್ರತ್ಯೇಕವಾಗಿ ಅವರದೇ ಆದಂತಹ ಒಂದು ಕಾಯಕವನ್ನು ಮಾಡ್ತಿರೋದ್ರಿಂದ ಅದರಲ್ಲಿ ಪ್ರತ್ಯೇಕತೆ ಇರುತ್ತೆ, ಜೊತೆಗೆ ರಾಶಿಫಲ ಇರುತ್ತೆ. ಮುಖ್ಯವಾಗಿ ಒಂದಷ್ಟು ತಂತ್ರ ಯಂತ್ರಗಳ ಬಗ್ಗೆ, ತಂತ್ರಸಾರದ ಬಗ್ಗೆ, ವ್ಯಕ್ತಿಗೆ ಬೇಕಾಗಿರುವಂತಹ, ವ್ಯಕ್ತಿಗೆ ಬಂದು ಒದಗುವಂತಹ, ವ್ಯಕ್ತಿಗೆ ಸಂಭವಿಸಿರ್ತಕ್ಕಂತಹ ಒಂದಷ್ಟು ದೋಷಗಳ ಪರಿಹಾರಕ್ಕಾಗಿ ಹಲವಾರು ಗ್ರಂಥಗಳನ್ನು ಆಧರಿಸಿ ಗ್ರಂಥಗಳಲ್ಲಿರ್ತಕ್ಕಂತಹ ಒಂದಷ್ಟು ಮೂಲ ರಹಸ್ಯಗಳನ್ನು ನಿಮ್ಮ ಮುಂದೆ ತಂದಿಡುವಂಥ ಒಂದು ಪ್ರಯತ್ನವನ್ನು ಶ್ರೀನಿವಾಸ್ ಶರ್ಮಾ ಮಾಡ್ತಾ ಇದ್ದಾರೆ. ಒಳ್ಳೆಯದಾಗಲಿ. ನಾವೆಲ್ಲರೂ ಸಹಿತ ಭಾನುವಾರದ ಕಾರ್ಯಕ್ರಮವನ್ನು ಮತ್ತಷ್ಟು ಹೆಚ್ಚಿನ ರೀತಿಯಲ್ಲಿ ವೀಕ್ಷಣೆ ಮಾಡಿ ಸಮಸ್ಯೆಗಳಿಗೊಂದು ಪರಿಹಾರವನ್ನು ಹುಡುಕೊಳ್ಳಿ. ಯಾವುದೇ ಆದರೂ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ಳುವಂಥ ಕಾಯಕವಷ್ಟೇ ಈ ಮಹರ್ಷಿವಾಣಿ ಕಾರ್ಯಕ್ರಮ. ಹಾಗಾಗಿ ಅಂದಿನಿಂದ ಇಂದಿನವರೆಗೂ ತಾವೆಲ್ಲರೂ ಸಹಿತ ಸ್ವಾಗತಿಸ್ತಿರ್ತಕ್ಕಂಥದ್ದು, ಪ್ರತಿನಿತ್ಯದ ಕಾಯಕವನ್ನು ಬಹಳ ಅರ್ಥಗರ್ಭಿತವಾಗಿ ಆಲೋಚನೆ ಮಾಡಿ ತಿಳ್ಕೊಳ್ತಿರ್ತಕ್ಕಂಥದ್ದು, ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿಕ್ಕಾಗಿ. ಕಷ್ಟ ಎಲ್ಲರಿಗೂ ಇರುತ್ತೆ, ಪ್ರತಿ ಕ್ಷಣಕ್ಕೂ ಬರುತ್ತೆ, ಪ್ರತಿಯೊಬ್ಬರಿಗೂ ಬರುತ್ತೆ. ಮೇಲು ಕೀಳು ಎಂಬತಕ್ಕಂಥದ್ದು ಅಥವಾ ನಾನು ಮೇಲು ನೀನು ಮೇಲು ಎಂಬತಕ್ಕಂಥದ್ದು ಅಥವಾ ಯಾವುದಾದ್ರೂ ಒಂದಷ್ಟು ವೈಷಮ್ಯದಿಂದಲೋ ಅಥವಾ ಏನಾದರೂ ಒಂದಷ್ಟು ದೋಷಗಳು ವ್ಯಕ್ತಿಗೆ ಬಂದಾಗ ಅದಕ್ಕೊಂದು ಪರಿಹಾರ ಬೇಕಾಗುತ್ತೆ. ಆ ಪರಿಹಾರವನ್ನು ಯಾವ ಮಾರ್ಗದಲ್ಲಿ ಯಾವ ಕ್ರಮದಲ್ಲಾದರೂ ತಿಳ್ಕೊಳ್ಬೋದು. ಒಟ್ಟಾರೆ ಪರಿಹಾರವನ್ನು ಮಾಡಿಕೊಂಡು ಸುಂದರವಾದಂತಹ ಬದುಕನ್ನು ಎಲ್ಲರೂ ಕಟ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಮಹರ್ಷಿವಾಣಿ ಕಾರ್ಯಕ್ರಮ ಇಲ್ಲಿವರೆಗೂ ವಿಶೇಷವಾದಂಥ ರೀತಿ ರಾಜಿಸ್ತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಈ ದಿನದ ರಾಶಿಫಲದ ಕಡೆ ಗಮನ ಹರಿಸೋಣ. ಜೊತೆಗೆ ಸಮಯ ಸಾಕಷ್ಟು ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಕರೆಗೆ ಅಂದರೆ ಆದಷ್ಟು ಫೋನ್ ಮಾಡ್ತಕ್ಕಂತಹವರು ಫೋನ್ ನಂಬರ್ ತೊಗೊಳ್ಳಿ, ಫೋನ್ ಟ್ರೈ ಮಾಡಿ.
ಮಧ್ಯದಲ್ಲಿ ಅಂದರೆ ರಾಶಿಫಲದ ಮಧ್ಯದಲ್ಲಿ ನಿಮ್ಮನ್ನು ಮಾತಾಡುವಂಥ ಕಾಯಕವನ್ನು ನಾವು ಮಾಡ್ತೀವಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಾಗೆ ಇವತ್ತಿನ ದಿವಸ ಕಪ್ಪು ಬಣ್ಣದ ಶ್ವಾನಕ್ಕೆ, ಮೇಷರಾಶಿಯಲ್ಲಿರ್ತಕ್ಕಂಥವರು ಕಪ್ಪು ಬಣ್ಣದ ಶ್ವಾನಕ್ಕೆ ಒಂದಿಷ್ಟು ಆಹಾರವನ್ನು ಉಣಬಡಿಸಿ. ಏನು ಆಹಾರವನ್ನು ಹಾಕ್ತಿರೋ, ಯಾವೊಂದು ಪ್ರಸಾದವನ್ನು ಹಾಕ್ತಿರೋ, ಜೊತೆಗೆ ನೀವು ಮಾಡುವಂಥ ಕೆಲಸ ಕಾರ್ಯಗಳನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ ಇವತ್ತಿನ ಕೆಲಸಗಳನ್ನು ಗೆಲ್ಲಬಹುದು. ಆದರೂ ಮಧ್ಯಾಹ್ನ ಸರಿಸುಮಾರು 12 ಗಂಟೆ 45 ನಿಮಿಷದಿಂದ 1 ಗಂಟೆ 20 ನಿಮಿಷದವರೆಗೂ ಸ್ವಲ್ಪ ಎಚ್ಚರಿಕೆ ಬೇಕು. ಈ ಸಮಯದಲ್ಲಿ ಒಂದಷ್ಟು ತೊಂದರೆ ತಾಪತ್ರೆಗಳು ಎದುರಾಗುತ್ತೆ. ಆದಷ್ಟು ಜವಾಬ್ದಾರಿ ಇರಲಿ, ಎಚ್ಚರಿಕೆಯಿಂದ ನಡೆಯುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದಲೇ ವೃಷಭ ರಾಶಿಯವರಿಗೆ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹದ್ದಿದೆ. ಶುಭ ಶುಕ್ರವಾರ. ಇವತ್ತಿನ ದಿವಸ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ರಾಹುಕಾಲದಲ್ಲಿ ಒಂದು ದೀಪವನ್ನು ಅಂಟಿಸಿ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟಿದ್ದೆ ಆದರೆ ಖಂಡಿತ ಒಳ್ಳೆಯ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು, ಸುಗಂಧ ದ್ರವ್ಯವಾಗಿರ್ತಕ್ಕಂತಹ ಗಂಧವನ್ನು ಭಗವತಿಯ ಪಾದಕ್ಕೆ ಅಥವಾ ನಿಮ್ಮ ಮನೆ ದೇವರ ಫೋಟೋಗೋ ವಿಗ್ರಹಕ್ಕೋ ಒಂದಿಷ್ಟು ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂತಹ ಗಂಧವನ್ನು ನಿಮ್ಮ ಅಂಗೈಯಲ್ಲಿ ತೆಗೆದುಕೊಂಡು ನಿಮ್ಮ ಹಣೆಗೊಂದು ಸ್ವಲ್ಪ ಮತ್ತು ನಿಮ್ಮ ದೇಹಕ್ಕೆ ಸ್ವಲ್ಪ ಶ್ರೀಗಂಧವನ್ನು ಹಚ್ಕೊಳ್ಳೋದ್ರಿಂದ ಶುಕ್ರ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಮನೆಯಿಂದ ಆಚೆ ಹೊರಡುವಾಗ ಮನೆ ದೇವರ ಪ್ರಾರ್ಥನೆ, ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಸಮಾಲೋಚನೆ, ಜೊತೆಗೆ ಹಸನ್ಮುಖಿ ನಗುಮುಖ ಇರತಕ್ಕಂತಹ ಪರಿಸ್ಥಿತಿ ನಿಮಗಿದ್ದರೆ ಖಂಡಿತ ಮತ್ತಷ್ಟು ಹೆಚ್ಚಿನ ಫಲಗಳನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಕುಜ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಎದುರಾಗುತ್ತೆ. ಕಷ್ಟಗಳೇನೇ ಇರಲಿ, ಭಗವಂತನ ಕೃಪಾ ಕಟಾಕ್ಷ ಖಂಡಿತ ನಿಮಗೆ ಸಿಗುತ್ತೆ. ಇವತ್ತು ನೀವು ಮಾಡುವಂತಹ ಕೆಲಸದಲ್ಲಿ ಅರ್ಥಪೂರ್ಣವಾದಂತಹ ಲಾಭವಿದೆ. ದೂರವಾರ ಪ್ರಯಾಣ ಇರಲಿ, ವ್ಯವಹಾರಗಳಿರಲಿ, ಕೆಲಸ ಕಾರ್ಯದ ಬಗ್ಗೆ ಆಲೋಚನೆ ಮಾಡುವಂಥದ್ದಾಗಲಿ, ಯಾವುದೇ ಒಂದು ಕೆಲಸ ನೀವು ಮನಸ್ಸಲ್ಲಿ ಅಂದುಕೊಂಡ್ರೂ ಅದನ್ನು ಪರಿಪಕ್ವತೆಯಿಂದ ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ಇವತ್ತು ನಿಮಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅರ್ಥಪೂರ್ಣವಾದಂತಹ ಬದುಕನ್ನು ಕಾಣಬೇಕಾದರೂ ಗಣಪತಿಯ ಪ್ರಾರ್ಥನೆ, ಗುರುಗಳ ಆರಾಧನೆ, ಗಣಪತಿಯ ಪ್ರಾರ್ಥನೆಯಿಂದ ಮತ್ತಷ್ಟು ಲಾಭವನ್ನು ಗಳಿಸ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ, ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದೇವರ ಪ್ರಾರ್ಥನೆಯಿಂದಲೇ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತು ಮಿಥುನ ರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿ ಫಲಗಳನ್ನು ಮತ್ತೀಗ ಮುಂದುವರಿಸೋಣ. ಗುರುಶೀಗ ಕರ್ಕಾಟಕ ರಾಶಿಯಿಂದ. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಅಷ್ಟೇ ಅಲ್ಲದೆ ಕುಟುಂಬದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಕಲಹಗಳನ್ನು ದೂರ ಮಾಡ್ಕೊಳ್ತಕ್ಕಂಥದ್ದು, ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನವನ್ನು ದೂರ ಮಾಡ್ಕೊಳ್ತಕ್ಕಂಥದ್ದು, ಯಾವುದೇ ಸಮಸ್ಯೆ ಆದರೂ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ತಕ್ಕಂಥದ್ದು. ಎಷ್ಟೇ ಆದರೂ ಕಾಳಭೈರೇಶ್ವರನ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಈ ಶುಭ ದಿನ ಇದೆ. ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಚಂದ್ರಶೇಖರನ್ನು ಪ್ರಾರ್ಥನೆ ಮಾಡಿ, ಅಂದರೆ ಶಿವನ ಆರಾಧನೆ ಮಾಡಿ. ಶಿವಾಯ ನಮಃ, ಮಹೇಶ್ವರಾಯ ನಮಃ, ಶಂಭವೇ ನಮಃ, ಪಿನಾಕಿನೇ ನಮಃ, ಶಶಶೇಖರಾಯ ನಮಃ, ಹೀಗೆ ಶಿವನಿಗೆ ಒಂದಷ್ಟು ನಾಮಾರ್ಚನೆಗಳನ್ನು ಮಾಡಿ ಸ್ವಾಮಿಗೆ ಬಿಲ್ವಪತ್ರೆ, ತುಂಬೆ ಹೂ, ಹಾಗೆ ಸ್ವಾಮಿಗೆ ಭಸ್ಮ, ರುದ್ರಾಕ್ಷಿ ಇಂತಹದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು. ಹಾಗಾಗಿ ಕರ್ಕಾಟಕ ರಾಶಿಯವರು ಇವತ್ತಿನ ದಿವಸ ಒಳ್ಳೆ ಮನಸ್ಸಿನಿಂದ ತಾವು ಏನು ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಆಸ್ಥಾನವೂ ಚೆನ್ನಾಗಿದೆ. ಇವತ್ತು ಶುಭ ಶುಕ್ರವಾರ, ದೇವಿಯ ವಾರ, ದೇವಿಯನ್ನು ಪ್ರಸನ್ನತೆ ಪಡಿಸ್ಕೊಳ್ಳುವಂತಹ ವಾರ. ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ, ಗ್ರಾಮ ದೇವತೆಗಳು ಅಥವಾ ಗ್ರಾಮ ದೇವತಾ ಆಸ್ಥಾನ ಇಂತಹ ಸಾನ್ನಿಧ್ಯದಲ್ಲಿ ಧ್ವಜಸ್ತಂಭದ ಹತ್ರ ಒಂದು ದೀಪವನ್ನು ಹಚ್ಚತಕ್ಕಂಥದ್ದು. ದೇವಾಲಯದ ಪರಾಂಗಣದಲ್ಲಿರ್ತಕ್ಕಂತಹ ಗೋವುಗಳಿಗಾಗಲಿ, ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗಾಗಲಿ ನಿಮ್ಮ ಕರಹಸ್ತದಿಂದ ಒಂದಷ್ಟು ಆಹಾರವನ್ನು ಹಾಕುವಂಥದ್ದು.
ಹಾಗೆ ಸಾಧ್ಯವಾದಷ್ಟು ಇವತ್ತು ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ, ಅದರಲ್ಲೂ ಹಿರಿಯ ಮುತ್ತೈದೆಯರು, ತಾಯಂದಿರು, ಆ ಹೆಣ್ಣು ಮಕ್ಕಳಿಗೆ ಏನಾರೊಂದಿಷ್ಟು ಹಣ್ಣು ಹಂಪಲನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ನಿಮ್ಮ ಜಾತಕಚಾರ ಪ್ರಕಾರ ಇರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಹಸನ್ಮುಖಿತನ, ನಗುಮುಖ, ಆ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪವನ್ನು ದೂರ ಮಾಡಿಕೊಂಡು ನಗನಗ್ತಾ ನೀವು ಕಾಲ ಕಳೆದಿದ್ದೆ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇರೋದರಿಂದ ಏನು ಬೇಕಾದರೂ ಸಾಧ್ಯ ಆಗುತ್ತೆ. ಯಾಕೆಂದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಗುರುವಿನ ಅನುಗ್ರಹ ಬೇಕು. ಅಂತಹ ಗುರುವಿನ ಅನುಗ್ರಹವನ್ನು ಪಡೀಲಿಕ್ಕೆ ಕನ್ಯಾ ರಾಶಿಯವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಹಾಗಾಗಿ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಎಲ್ಲಾನ ಗುರುಗಳಿರ್ತಕ್ಕಂಥ ಆಸ್ಥಾನ ಅಂದರೆ ಗುರುವಿನ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವಾಗಲಿ, ಅಥವಾ ಗುರುವಿಗೆ ಗುರು ಆಗಿರ್ತಕ್ಕಂತಹ ಹನುಮನ ಸಾನ್ನಿಧ್ಯ, ಅಥವಾ ಶಿವನ ಸಾನ್ನಿಧ್ಯ, ಅಥವಾ ಮಂತ್ರಾಲಯದ ಪ್ರಭುಗಳ ಸಾನ್ನಿಧ್ಯ, ಇಂತಹ ಕಡೆ ಹೋಗಿ ಅಲ್ಲಿ ಒಮ್ಮೆ ದರ್ಶನ ಮಾಡಿಕೊಂಡು ಬರ್ತಕ್ಕಂಥದ್ದು. ಸಾಧ್ಯವಾದರೆ ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಕೆಯಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆ ಇದನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕಿ ತದನಂತರ ನೀವು ಹೊರಡತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ತಿಳ್ಕೊಂಡಿದ್ದಾಯ್ತು. ಮತ್ತೆ ರಾಶಿ ಫಲಗಳನ್ನ ಮುಂದುವರಿಸೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂಥ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ಸುಷ್ಮಾ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಮೈಸೂರಿನಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆ ಮಾತಾಡ್ಬೇಕಿತ್ತು. ಆಯ್ತು, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಮ್ಮ, ನೀವು ಚೆನ್ನಾಗಿದ್ದೀರಾ? ಇಲ್ಲ ಗುರುಜಿ, ಅಷ್ಟೇನು ಚೆನ್ನಾಗಿಲ್ಲ. ಹೇಳಮ್ಮ, ಏನು ಸಮಸ್ಯೆ ತಾಯಿ? ಮದುವೆ ಆಗಿ 5.5 ವರ್ಷ ಆಯ್ತು. ದಾಂಪತ್ಯದಲ್ಲಿ ಬರೀ ಜಗಳ ಜಗಳ ಜಗಳ. ಯಾಕೆ? ಗೊತ್ತಿಲ್ಲ ಗುರುಜಿ, ಒಂದಿನ ತುಂಬಾ ಖುಷಿಯಿಂದ ಸಂತೋಷದಿಂದ ಇರ್ಲಿಲ್ಲ ಗುರುಜಿ ನಾವು. ಯಾಕೆ ಈ ತರಹ ಮಾಡ್ಕೊಂಡ್ರಿ? ಇದು ಪ್ರಾರಂಭದಿಂದ ಅಂತ ಬೇರೆ ಹೇಗೆ ಹೇಳ್ತಿದ್ದೀರಲ್ಲ? ಹೌದು ಗುರುಜಿ, ಮದ್ವೆ ಆದ 1.5 ತಿಂಗಳಿಗೆನೆ ಜಗಳ ಜಾಸ್ತಿ ಆಯ್ತು. ಅತ್ತೆ ಮಾವ ಎಲ್ಲರೂ ಕೂಡ ತುಂಬಾನೇ ಕಷ್ಟ ಕೊಡ್ತಾ ಇದ್ರು ಗುರುಜಿ. ಈಗ ತಾವೆಲ್ಲಿದ್ದೀರಿ? ಅಮ್ಮನ ಮನೆಯಲ್ಲಿದ್ದೀನಿ ಗುರುಜಿ ನಾನೀಗ. ಹೀಗೆ ಮಾಡ್ರೆ ಮತ್ತೆ ಜೀವನ ಹೇಗಾಗತ್ತಮ್ಮ? ಇನ್ನು ಜೀವನದಲ್ಲಿ ಸುಖ ಹೇಗೆ ಕಾಣಲಿಕ್ಕಾಗತ್ತೆ? ಮುಂದಿನ ದಿನ ಮದುವೆ ಮಾಡಿಕೊಟ್ಟಿರ್ತಕ್ಕಂಥದ್ದು ನೀವು ತವ್ರ ಮನೆಗೆ ಬಂದರೆ, ಈಗ ತವ್ರ ಮನೆಯಲ್ಲಿದ್ದು ಪುನಃ ನಿನ್ನ ಜೀವನ ಸರಿಪಡಿಸ್ಕೊಳ್ಳೋದು ಹೇಗೆ? ನಾವು ಎಲ್ಲಿ ಕಳ್ಕೊಂಡಿದ್ದೀವೋ ಅಲ್ಲಿ ಹುಡುಕಿದ್ರೆ ಕನಿಷ್ಠ ಪಕ್ಷ ನಿಮಗೆ ಒಂದಷ್ಟು ದಿವಸಕ್ಕಾದರೂ ಒಂದಷ್ಟು ಸುಖ ಸಂತೋಷ ಅಥವಾ ನಿಮ್ಮ ಜೀವನ ಸರಿ ಹೋಗ್ಬೋದಾಗಿತ್ತಲ್ಲ? ಇಲ್ಲ ಗುರುಜಿ, ಇದು ತುಂಬಾ ಸಲ ಅವಾಗ ಅವರು ಹೊಡಿಯೋದು, ಮೊಚ್ಚಲ್ ಹೊಡಿಯೋದು, ದೊಣ್ಣೆಲ್ ಹೊಡಿಯೋದು ಎಲ್ಲ ತರನು ಮಾಡ್ತಿದ್ರು ಗುರುಜಿ. ಕೊಲೆ ಎಲ್ಲ ಮಾಡ್ಬಿಡ್ತೀನಿ ಅಂತ. ಇವಾಗ ಒಂದ್ 2 ತಿಂಗಳಾಗಿದೆ ಗುರುಜಿ ನಾನು ಇಲ್ಲಿಗೆ ಬಂದು. ನನ್ನ ತಲೆಗೆ ಹೊಡೆದ್ಬಿಟ್ಟಿದ್ರು, ಸ್ಟಿಚಸ್ ಎಲ್ಲ ಹಾಕ್ತಿದ್ರು ಗುರುಜಿ. ಕೊಲೆ ಮಾಡ್ತೀನಿ. ಆತ ಏನು ಓದಿದಾನಮ್ಮ? ವಿದ್ಯಾವಂತನ? ಗುರುಜಿ ಲಾಯರ್ ಓದಿದ್ದಾರೆ, LLB ಮಾಡಿದ್ದಾರೆ ಗುರುಜಿ. ಒಳ್ಳೇದಾಯ್ತು, ಭಾಳ ಚೆನ್ನಾಗಿ ಓದಿರ್ತಾರೆ. ಯಾಕೆಂದರೆ ಒಳ್ಳೆ ವಿದ್ಯಾವಂತರಾಗಿರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಕಾನೂನಲ್ಲಿ ಎಲ್ಲಿ ಏನು ಮುಟ್ಟಬೇಕು, ಕಡ್ಡಿ ಮುಟ್ಟಿದ್ರೇನು, ಮೊಚ್ಚು ಮುಟ್ಟಿದ್ರೇನು, ಅಥವಾ ಖಾರದ ಪುಡಿ ಕೈಲಿ ಇಟ್ಕೊಂಡ್ರೇನು, ಅವೆಲ್ಲ ಲಾ ಗೊತ್ತಿರುತ್ತಲ್ಲಮ್ಮ. ಇಲ್ಲ ಗುರುಜಿ, ಅವರು ತುಂಬಾನೇ ಕಷ್ಟ ಕೊಡ್ತಿದ್ರು ಗುರುಜಿ. ನಾನು ಯಾವುದೇ ವಿಚಾರ ನನ್ನ ತಂದೆ ತಾಯಿಗೆ ಹೇಳ್ಕೊಂಡೇ ಇರ್ಲಿಲ್ಲ ಗುರುಜಿ. ನೀನೆಲ್ಲ ತಾಯಿ, ಯಾವುದೇ ಒಬ್ಬ ಹೆಣ್ಣುಮಗಳು ಪ್ರಾರಂಭದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನೋಡು. ಒಬ್ಬ ವ್ಯಕ್ತಿನ ಕಾಲು ಕೆಳಗೆ ಹಾಕೊಂಡು ತುಳಿದ್ರೆ ಆ ವ್ಯಕ್ತಿ ತುಳಿದಾಗ ಅವನು ಎಲ್ಲಿ ತನಕ ಸಾಧ್ಯವೋ ಅಲ್ಲಿ ತನಕ ನೋವು ತಡಿತಾನೆ. ತೀರ ನೋವು ತಡೆಯೋಕ್ಕಾಗಿಲ್ಲ, ಇನ್ನು ನಾನು ಸಾಯ್ತೀನಪ್ಪ ಅಂದಾಗೆ ತಲೆ ಎತ್ತಿ ನಿಂತ್ಕೊಳ್ಳುವಂಥದ್ದು. ಏಕೆಂದರೆ ತಪ್ಪೋ ಒಪ್ಪೋ, ತಪ್ಪಿರಲಿ ಒಪ್ಪಿರಲಿ ಅಥವಾ ಏನಾದರೂ ಇರಲಿ, ಆ ಪ್ರಾರಂಭ ಕ್ಷಣದಲ್ಲಿ ಆ ನೋವನ್ನು ತಡೆಯುವಂಥದ್ದು ಪ್ರತಿಯೊಬ್ಬರು ಅದನ್ನೇ ಸಾಧನೆ ಮಾಡ್ತಾರೆ. ಅದರಲ್ಲಿ ಒಂದು ಪಟ್ಟು ಹೆಚ್ಚಾಗಿ ಹೆಣ್ಮಕ್ಳೇ ಮಾಡ್ತಾರೆ. ಅದು ನನಗೆ ಗೊತ್ತಿರೋಂಥ ವಿಚಾರ. ಆದ್ರೇನು ಮಾಡ್ತೀಯಾ? ಈ ವೇದಿಕೆಯಲ್ಲಿ ನಾನು ಹೆಣ್ಮಕ್ಳಿಗೆ ಸಾಕಷ್ಟು ಸಪೋರ್ಟ್ ಮಾಡಲಿಕ್ಕೆ ಆಗಲ್ಲ, ಮಾಡಬಾರ್ದು. ಯಾಕೆಂದರೆ ಎಲ್ಲ ಹೆಣ್ಮಕ್ಳು ನಿಂತರ ನೋವು ಪಟ್ಟಿರೋದಿಲ್ಲ. ನಿಂತರ ನೋವು ಪಟ್ಟರು ಸ್ವಲ್ಪ ಜನ ಇದ್ದರೆ, ನೋವು ಇನ್ನೂ ಪ್ರಾರಂಭದಲ್ಲಿದ್ದಾಗಲೇ ನಾನು ಸಂಪೂರ್ಣ ನೋವಲ್ಲಿದ್ದೀನಿ ಅಂತ ಹೇಳಿ ದಾರಿ ತಪ್ಪು ಹೋಗುವಂಥವರು ಒಂದಷ್ಟು ಜನ ಇದ್ದಾರೆ. ಹಾಗಾಗಿ ಈ ವೇದಿಕೆಯಲ್ಲಿ ಕೂತು ನಾನು ಯಾರನ್ನ ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅಷ್ಟೇ ಇರುತ್ತೆ. ಆದರೆ ನಿನ್ನ ಜೀವನ ತೀರಾ ಈ ಮಟ್ಟಕ್ಕೆ ನೋವು ತಂದ್ಕೊಂಬಿಟ್ರೆ ಮತ್ತೆ ಮುಂದೆ ಬದುಕೇನಮ್ಮ? ಅದೇ ಗುರುಜಿ, ನಾವು ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರನ್ನ ಈಗ ಜೈಲಲ್ಲಿ ಇರ್ತಿದ್ದಾರೆ ಗುರುಜಿ. ಈಗ ಆಲ್ರೆಡಿ ಅವ್ರು ಜೈಲಲ್ಲಿ ಇದ್ದಾರಾ? ಹೌದು ಗುರುಜಿ, ಅವರಲ್ಲೇ ಇದ್ದಾರೆ ಗುರುಜಿ.
ಅಲ್ಲಮ್ಮ, ಅಷ್ಟು ವಿದ್ಯಾವಂತ, ಲಾವ್ ಓದ್ಕೊಂಡು ಒಳ್ಳೆ ಮುದ್ದಾದ ಸಂಸಾರವನ್ನು ಮಾಡಿಕೊಂಡು ಅಪ್ಪ ಅಮ್ಮನ ಮಾತು ಕೇಳಬೇಡಿ ಅಂತ ನಾನು ಯಾವತ್ತೂ ಹೇಳಲ್ಲ. ಜನ್ಮ ಕೊಟ್ಟರೆ ಮುಖ್ಯ. ಅಪ್ಪ ಅಮ್ಮನ ಎಷ್ಟು ಬೇಕೋ ಅಷ್ಟು ತಗೋಬೇಕು. ಹೊರಗಡೆಯಿಂದ ನಂಬ್ಕೊಂಬಂದಿರ್ತಕ್ಕಂಥ ಹೆಣ್ಣು ನೀನನ್ನು ಎಷ್ಟು ನಂಬಬೇಕು, ನಿನ್ನನ್ನು ನಂಬಬೇಕು. ಒಂದು ತಕಡಿಯಲ್ಲಿ ಇಬ್ಬರನ್ನು ಇಟ್ಟು ಹಿಂಗೆ ಸಮ ನೋಡ್ಕೋಬೇಕು, ನೋಡ್ಬೇಕಾದ ಧರ್ಮ ಅಲ್ವಾ ಮಾತಂದು. ಯಾಕೆ ಶುರುವಾಯಿತು ನಿಮ್ಮಲ್ಲಿ ಪ್ರಾರಂಭದಲ್ಲೇ ಈ ಜಗಳ ಕದನ ಯಾಕೆ ಶುರುವಾಯಿತು ತಾಯಿ? ಗುರುಜಿ ಅಂದ್ರೆ ಸಂಬಂಧ ಅವ್ರ ಕಡೆಯವ್ರು ಯಾರು ಒಪ್ಪಿರ್ಲಿಲ್ಲ ಗುರುಜಿ. ಅವ್ರ ಕಡೆ ಸಂಬಂಧದವರು ಇವ್ರ ಅಪ್ಪ ಅಮ್ಮ ಮತ್ತೆ ಇವ್ರು ಮಾತ್ರ ಒಪ್ಕೊಂಡಿದ್ರು ಗುರುಜಿ. ಅಲ್ಲಮ್ಮ, ಮದುವೆ ಮಾಡಿಕೊಂಡು ಕಷ್ಟನೋ ಸುಖನೋ ಏನಿದ್ರು ಜೀವನದಲ್ಲಿ ಹಂಚ್ಕೊಂಡು ಹೋಗೋದು. ಗಂಡ ಹೆಂಡತಿ ಅತ್ತೆ ಮಾವ ನಿಮಗೆ ಸಂಬಂಧಪಟ್ಟಿದ್ದ? ಊರಿನವ್ರಿಗೆಲ್ಲ ಸಂಬಂಧಪಟ್ಟಿದ್ದ? ಊರಿನವರೆಲ್ಲ ಬರ್ತಾರೆ, ಇವತ್ತು ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಹುಳಿ ಸರಿ ಇಲ್ಲ, ಸಾರು ಸರಿ ಇಲ್ಲ, ಪಲ್ಯ ಸರಿ ಇಲ್ಲ, ಒಂದು ಸ್ವೀಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕಾಗಿತ್ತು, ಈ ಥರ 100 ಕತೆ ಹೇಳಿ ಛತ್ರದಲ್ಲಿ ಕೈ ತೊಳ್ಕೊಂಡು ಹೊರಟೋಗ್ತಾರೆ. ಅವ್ರನ್ನೆಲ್ಲ ಇಟ್ಕೊಂಡು ಸಂಸಾರ ಮಾಡೋಕ್ಕಾಗತ್ತಮ್ಮ? ಇಲ್ಲ ಗುರುಜಿ, ಅವ್ರು ಏನ್ ಹೇಳುದು, ನಾವು ಜನಕ್ಕೋಸ್ಕರನೇ ಬದುಕೋದು, ಮಾನ ಮರ್ಯಾದಕ್ಕೋಸ್ಕರನೇ ನಾವು ಬದುಕೋದು ಅಂತ ಹೇಳ್ಕೊಂಡು ಬರೀ ಜಗಳನೇ ಗುರುಜಿ. ಮನೆಯಿಂದ ಮಾನ ಮರ್ಯಾದೆ ಜಗಳ. ಈಗ ಒಳಗಡೆ ಹೋಗಿ ಕೂತ್ಕೊಂಡಿದ್ದಾಗಿದೆಯಲ್ಲ, ಈಗ ನೋವೇನಮ್ಮ? ಗುರುಜಿ ನಾನಿಲ್ಲಿ ನೋವು ತಿಂತಾ ಇದೀನಿ ಗುರುಜಿ. ಹೌದು ಮತ್ತೆ ತುಂಬಾನೇ ಕಷ್ಟ. ನೋಡು, ಅವರು ಒಳಗಡೆ ಇದ್ದಾರೆ, ನೀನು ಹೊರಗಡೆ ಇದ್ಯಾ. ಅಷ್ಟೇ ಅಲ್ಲದಿರ ನಿಮ್ಮ ಜೀವನ ಹೇಗಾಗತ್ತೆ? ನಿಮ್ಮ ತಂದೆ ತಾಯಿಗೆ, ಅವ್ರ ತಂದೆ ತಾಯಿಗೆ, ಜೊತೆಗೆ ಅಷ್ಟೊಂದು ಸಂಬಂಧದ ಬಗ್ಗೆ ಅವರು ಚಿಂತನೆ ಮಾಡುವಾಗ ಇಡೀ ಸಂಬಂಧಿಕರಲ್ಲೆಲ್ಲರಿಗೂ ಗೊತ್ತಾಗೋಯ್ತಲ್ಲ. ಮನುಷ್ಯ ಬದುಕಿದ್ರು 3 ದಿವಸ ಅಲ್ವಮ್ಮ. ಆ 3 ದಿವಸ ಸುಖ ಸಂತೋಷ ನೆಮ್ಮದಿ ಬೇಕಲ್ವಮ್ಮ. ಆ ಪ್ರಾರಂಭದಲ್ಲಿ ಇಷ್ಟೆಲ್ಲ ಜಗಳ ಮಾಡಿಕೊಂಡು ಈಗ ನಿನ್ನ ತೀರ್ಮಾನ ಏನು ತಿಳ್ಕೊಂಡಿದ್ಯಾ? ಏನು ಮಾಡಬೇಕು ಅಂದ್ಕೊಂಡಿದ್ಯಾ ತಾಯಿ? ಗುರುಜಿ ಇಲ್ಲ ಗುರುಜಿ, ಕಷ್ಟನೋ ಸತ್ತನೋ ಕೊಟ್ಟೆನ್ ಕುಲಕ್ಕೆ ಹೊರಗೇನಲ್ಲ ಅವ್ರ ಜೊತೆನೆ ಬದುಕ್ಬೇಕು ಅನ್ನೋ ಆಸೆ ಗುರುಜಿ. ಮನೇಲಿ ಅಲ್ಲಮ್ಮ, ಅವ್ರ ಜೊತೆ ಬದುಕಬೇಕು ಅನ್ನೋ ಆಸೆ, ಕೊಟ್ಟೆಣ್ಣು ಕುಲಕ್ಕೋರ್ಗೆ ಗೊತ್ತು. ಇಷ್ಟೆಲ್ಲ ಗೊತ್ತಿದ್ಕೊಂಡು ಇವಾಗ ಅವರು ಒಳಗಡೆ ಇದ್ದಾರೆ, ನೀನಿಲ್ಲಿದ್ಯಾ. ಒಳಗಿರ್ತಕ್ಕಂಥ ವ್ಯಕ್ತಿ ಮೊದಲೇ ಲಾವ್ ಓದಿರ್ತಕ್ಕಂಥವ್ರು, ಅವ್ರ ತಲೆ 100 ಥರ ಸ್ಪೀಡ್ ಇರುತ್ತೆ. ಆ ಸ್ಪೀಡಿಗೆ ಪುನಃ ನೀನು ಅಲ್ಲಿ ಹೋಗಿ ಅವ್ರ ಜೊತೆ ಸಂಸಾರ ಮಾಡ್ಲಿಕ್ಕೆ ಸಾಧ್ಯನಮ್ಮ? ಒಂದ್ಸತಿ ಕಳ್ಕೊಂಡಿರ್ತಕ್ಕಂಥದ್ದು, ಹೊಡೆದಿರ್ತಕ್ಕಂಥ ಮುತ್ತು ಒಂದು ಮಾಡ್ಲಿಕ್ಕೆ ಆಗತ್ತಾ? ಅಥವಾ ನಿಮಗಾಗಿರ್ತಕ್ಕಂಥ ಜಗಳ ಕದನದ ಮಧ್ಯದಲ್ಲಿ ಯಾರಾದರೂ 4 ಜನ ಸರಿಯಾದವ್ರು ಬಂದು ತೀರ್ಮಾನ ಮಾಡಿದ್ರು ಆ ಒಳಗಡೆ ಪ್ರೀತಿ ಅನ್ನೋದು ಹುಟ್ಕೊಳ್ಳುತ್ತಮ್ಮ? ನೀನು ಪುನಃ ಎಲ್ಲೋ ತಪ್ಪು ಮಾಡ್ತಾ ಇದೆಯಾ ಅನ್ಸುತ್ತೆ. ಒಮ್ಮೆ ಆಲೋಚನೆ ಮಾಡು. ಅಥವಾ ನೀನು ಒಂದು ಆಗಿರ್ತಕ್ಕಂಥದ್ದನ್ನು ಮರೆತು ಈಗ ನಿಮ್ಮ ಪತಿದೇವರನ್ನ ನೀನೇ ಒಂದು ಸತಿ ಕೂತು ಸರಿಯಾಗಿ, ಯಾರೊಬ್ಬರು ಬೇಡ ನೋಡು, ಅವರು ಬುದ್ಧಿವಂತರಿದ್ದಾರೆ, ಅವ್ರಿಗೆಲ್ಲ ಅರಿವಿದೆ. ನೀನು ಯಾರೊಬ್ಬರ ಕಡೆಯಿಂದ ಹೇಳಿಸಿ ಅಯ್ಯೋ ನಮ್ಮ ಹುಡುಗಿ ಒಳ್ಳೆಯವಳು ಅಂತ ಹೇಳಿ ಹೇಳಿಸ್ಕೊಂಡು ರೆಕಮೆಂಡ್ ಮಾಡಿಸೋದಕ್ಕಿಂತ ನೀನು ಒಳ್ಳೆತನ ನಿನ್ನಲ್ಲಿರ್ತಕ್ಕಂಥದ್ದು ನಿನ್ನಲ್ಲಿ ಆಯಿತು, ಇಲ್ಲಿವರೆಗೂ ನಮ್ಮ ಗ್ರಹಗತಿಗಳು ಸರಿ ಇಲ್ಲ, ಮುಂದಾದರೂ ನಾವು ಚೆನ್ನಾಗಿರೋಣ ಅಂತ ಅನ್ನೋ ಮಾತು ನಿನ್ನ ಬಾಯಲ್ಲಿ ಬರಬೇಕೇ ವಿನಃ ಇನ್ನೊಬ್ಬರನ್ನ ಮಧ್ಯದಲ್ಲಿ ಕೂಡಿಸಿ ನ್ಯಾಯ ತೀರ್ಮಾನ ಮಾಡಿಸ್ಕೊಂಡ್ರೆ ಇದು ಜೀವನ ಆಗಲ್ಲ. ನಿಂದೇ ಅಲ್ಲ, ಯಾರೂ ಮಧ್ಯದಲ್ಲಿ ಗಂಡ ಹೆಂಡತಿರ ಮಧ್ಯದಲ್ಲಿ ಜೀವನ ತೀರ್ಮಾನ ಮಾಡಬಾರ್ದು. ಮಧ್ಯದಲ್ಲಿ ಹೋಗಿ ನ್ಯಾಯ ಪಂಚಾಯಿತಿ ಮಾಡಬಾರ್ದು. ಕಷ್ಟ ಆಗಲಿ ಸುಖ ಆಗಲಿ ಅವರೇ ಕೂತ್ಕೊಂಡು ಅರ್ಥ ಮಾಡ್ಕೋಬೇಕು. 4 ಗೋಡೆ ಮಧ್ಯದಲ್ಲೇ ತೀರ್ಮಾನ ಮಾಡಬೇಕು. ಒಳ್ಳೇದಾಗಲಿ ತಾಯಿ. ಈಗ ತುಲಾರಾಶಿ. ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ಕಡೆ ಗಮನ ಬೇಕು. ಮನಸ್ಸಲ್ಲಿರ್ತಕ್ಕಂತಹ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಕೆಲವಷ್ಟು ವಿಚಾರಗಳನ್ನು ಮರೆತು ಹೋಗ್ತೀರಿ. ಮನಸ್ಸಲ್ಲಿ ನೆಮ್ಮದಿ ಇಲ್ಲಂತ ಕಾಣ್ತೀರಿ. ಆರ್ಥಿಕ ಸಂಕಷ್ಟಗಳು ಸಾಕಷ್ಟು ಎದುರಾಗ್ಬೋದು. ಏನೇ ಆದರೂ ತಾವು ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಬಲ ನಿಮ್ಮ ರಾಶಿಫಲದಲ್ಲಿದೆ. ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವಂತಹ ಕಾಯಕಗಳನ್ನು ಅರ್ಥಪೂರ್ಣವಾಗಿ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಒಮ್ಮೆ ಸಮಾಧಾನ ರೀತಿಯ ಆಲೋಚನೆ ಮಾಡಿ. ಹಾಗೆ ಹಾಕುವಂಥ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಒಮ್ಮೆ ಆಲೋಚನೆ ಮಾಡಿ ಸರಿಯಾದ ಹೆಜ್ಜೆಯನ್ನು ಹಾಕುವಂಥದ್ದು ತುಲಾರಾಶಿಯವರು ಇವತ್ತಿನ ದಿವಸ ಸ್ವಲ್ಪ ಆಲೋಚನೆ ಮಾಡಿ ಹೆಜ್ಜೆ ಹಾಕೋದು ಭಾಳ ಉತ್ತಮ. ಜೊತೆಗೆ ಕಪ್ಪು ಬಣ್ಣದ ಶ್ವಾನಗಳಿಗೆ, ಸಂಪೂರ್ಣವಾಗಿ ಕಪ್ಪಿರ್ತಕ್ಕಂತಹ ಕಪ್ಪು ಬಣ್ಣದ ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ ಒಂದಿಷ್ಟು ಆಹಾರವನ್ನು ಹಾಕೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ತಾವು ಅಂದುಕೊಂಡಷ್ಟು ಜ್ಞಾನವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕಾಯಕವನ್ನು ಮಾಡಬೇಕಾದರೂ ಸ್ವಲ್ಪ ಸಮಾಧಾನ ರೀತಿಯಲ್ಲಿರಿ. ಆದರೆ ಇವತ್ತಿನ ದಿವಸ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸು ಒಂದಷ್ಟು ಚಂಚಲತೆ ಆಗುವಂಥದ್ದು. ಎಲ್ಲ ಕೆಲಸಗಳಲ್ಲೂ ತಾವು ಆಲೋಚನೆ ಮಾಡ್ತಿರ್ತೀರಿ. ಯಾವ ಕೆಲಸದಲ್ಲಿ ನಿಂತರೆ ಸರಿ ಹೋಗುತ್ತೆ ಎಂಬತಕ್ಕಂಥದ್ರ ಆಲೋಚನೆ ಇಲ್ಲದಂಥ ರೀತಿಯಲ್ಲಿ ಇರ್ತೀರಿ. ಹಾಗೆ ನಿಮ್ಮ ಜೊತೆಲಿರ್ತಕ್ಕಂಥ ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು ಅಥವಾ ನಿಮಗೆ ಬಹಳ ಬೇಕಾಗಿರ್ತಕ್ಕಂಥವ್ರು ಯಾರೊಬ್ಬರಿಂದಲೂ ಅದ್ರ ಸಹಿತ ಏನಾದರೂ ಒಂದು ಸಾಧನೆ ಮಾಡಬೇಕು, ಏನಾದರೂ ಒಂದು ಸಿದ್ಧಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತೀರಿ.
ಆದರೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ಅಡ್ಡಿ ಆತಂಕಗಳಿರುತ್ತೆ, ಮನಸ್ಸಿಗೆ ನೋವುಂಟಾಗುವಂಥ ಪರಿಸ್ಥಿತಿ ಇರುತ್ತೆ. ಆದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಧ್ಯಾಹ್ನ 1:15 4:20 ತನಕ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದಾಗಲೂ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಮನಸ್ಸಿಗೆ ನೋವುಂಟಾಗುವಂಥದ್ದಿರುತ್ತೆ. ಶುಭ ಸಂಧ್ಯಾಕಾಲ ಮಾತ್ರ ಸಾಕಷ್ಟು ಅನುಕೂಲಗಳಿದೆ. ಇವತ್ತು ಕಾಳಭೈರೇಶ್ವರರ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಸ್ವಾಮಿಗೆ ಒಂದು ಭಸ್ಮಾರ್ಚನೆ ಅಥವಾ ಒಂದು ಬಿಲ್ವಾರ್ಚನೆ ಮಾಡಿಸೋದ್ರಿಂದ ಅಥವಾ ಅಲ್ಲಿ ಸಿಗ್ತಕ್ಕಂಥ ಮಹಾಪ್ರಸಾದವನ್ನು ಸ್ವೀಕರಿಸೋದ್ರಿಂದ ಅಲ್ಲಿರುವಂತಹ ಅರ್ಚನೆಯ ಆ ಭಸ್ಮ ಪ್ರಸಾದವನ್ನು ಲಲಾಟದಲ್ಲಿ ಅಂದರೆ ಹಣೆಯಲ್ಲಿ ಇಟ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದಿರಿ. ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಟ್ಟಷ್ಟು ಲಾಭವನ್ನು ಗಳಿಸ್ಬೋದು. ಇವತ್ತಿನ ದಿವಸ ಶಿವತಾಂಡವ ಸ್ತೋತ್ರ ಅಥವಾ ಶಿವಾಷ್ಟೋತ್ರ ಇದನ್ನು ತಪ್ಪದಿರ ಇವತ್ತಿನ ದಿವಸ ನೀವು ಪಠನೆ ಮಾಡಿ, ಅಥವಾ ನಿಮಗೆ ಪಠಿಸ್ಲಿಕ್ಕೆ ಆಗದಿದ್ರೂ ಕಿವಿಯಲ್ಲಾದರೂ ಕೇಳಬೇಕು. ಇವತ್ತಿನ ದಿವಸ ಶಿವಮಂದಿರಕ್ಕೆ ಬಂದು ಸ್ವಾಮಿಯನ್ನು ದರ್ಶನ ಮಾಡೋದ್ರಿಂದ ಧನುಲಗ್ನದಲ್ಲಿರ್ತಕ್ಕಂಥವರು ಎಂಥ ಆರ್ಥಿಕ ಸಂಕಷ್ಟಗಳಲ್ಲಿದ್ದರೂ ಕಷ್ಟಗಳಿಂದ ಮುಕ್ತರಾಗ್ತೀರಿ. ತುಂಬ ದಿವಸಗಳಿಂದ ನಿಂತಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಒಂದು ಚಾಲನೆಯನ್ನು ಕೊಡ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗಫಲ ಈ ಶುಭ ದಿನ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕಡೆಯ 3 ರಾಶಿಗಳ ದಿನ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಗುರುಜರಿಂದ. ಗುರುಜೀಗ ಮಕರ ರಾಶಿ. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭ ಶುಕ್ರವಾರ. ಇವತ್ತು ದೇವಿಯನ್ನು ಪ್ರಸನ್ನತೆ ಮಾಡ್ಕೊಳ್ತಕ್ಕಂಥದ್ದು, ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ದೀಪವನ್ನು ಹಚ್ಚಿ ಹರಿದ್ರ ಕುಂಕುಮವನ್ನು ಕೊಟ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸಹಿತ ಬಹಳ ವಿಶೇಷ. ಇವತ್ತು ತಾವೇನು ಅಂದುಕೊಂಡಷ್ಟು ಸಾಧನೆಯನ್ನು ಮಾಡ್ತೀರಿ. ಆದರೆ ಫಲಾಫಲಗಳ ಸಿದ್ಧಿಯಾಗಬೇಕಾದರೂ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂಥ ನಿಲುವು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಸಾಧ್ಯವಾದಷ್ಟು ದೇವಿಯನ್ನು ಆರಾಧನೆ ಮಾಡಿ, ಲಕ್ಷ್ಮಿಯನ್ನು ಆರಾಧನೆ ಮಾಡಿ. ಸಾಧ್ಯವಾದರೆ ರಾಹುಕಾಲದಲ್ಲಿ ಒಂದಚ್ಚು ಬೆಲ್ಲ, ಸ್ವಲ್ಪ ಜೇನುತುಪ್ಪ ಅಥವಾ ಕಬ್ಬಿನ ಹಾಲು ಇಂತಹದ್ದನ್ನು ದೇವಿಯ ಸಾನ್ನಿಧ್ಯಕ್ಕೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲ. ಇನ್ನು ಅದರ ಜೊತೆಗೆ ಕಾಳಭೈರೇಶ್ವರನ ಅರ್ಚನಾ ಸಂಕಲ್ಪ ಅಥವಾ ಸ್ವಾಮಿಯ ದರ್ಶನ, ವಿಶೇಷವಾಗಿರತಕ್ಕಂಥ ಶ್ರೀಗಂಧವನ್ನು ಕಾಳಭೈರವನ ಪಾದಕ್ಕೆ ಅರ್ಪಣೆ ಮಾಡಿರ್ತಕ್ಕಂತಹ ಶ್ರೀಗಂಧವನ್ನು ತಾವು ಲೇಪನ ಮಾಡಿಕೊಳ್ತಕ್ಕಂಥದ್ದು, ಹಣೆಗೆ ಹಚ್ಕೊಳ್ಳೋದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ, ವ್ಯವಹಾರಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತುಂಬ ದಿವಸಗಳಿಂದ ನಿಂತಿರ್ತಕ್ಕಂಥ ಕಾಯಕವನ್ನು ಇವತ್ತು ಕೈಗೆತ್ಕೊಳ್ತೀರಿ. ಅದಕ್ಕಿಂತ ಮುಖ್ಯವಾಗಿ ಒಂದು ಸಂತಸ ಸುದ್ದಿಯನ್ನು ತಾವು ಕಿವಿಯಲ್ಲಿ ಕೇಳ್ತೀರಿ. ಅಷ್ಟೇ ಅಲ್ದಿರ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಲಾಭವಿದೆ. ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ, ಗುರುಗಳ ಆರಾಧನೆ ಮಾಡಿ. ಹಾಗೆ ನೀವು ಮಾಡುವ ಕೆಲಸವನ್ನು ನಂಬಿಕೆಯಿಂದ, ಒಳ್ಳೆ ಮನಸ್ಸಿನಿಂದ ತಾವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೂ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟ ಇರತಕ್ಕಂಥ ಈ ಶುಭ ದಿನ ಏನನ್ನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ನೀವು ಕಾರ್ಯವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮನೆ ದೇವರ ಪ್ರಾರ್ಥನೆ, ಮನೆ ದೇವರ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾದ್ರಿಂದ ಭಯಪಡಬೇಕಾದಿಲ್ಲ. ಕುಂಭಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಒಂದಷ್ಟು ಶ್ವಾನಗಳಿಗೆ, ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸೋದ್ರಿಂದ ಹೆಚ್ಚಿನ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರ ಜೊತೆಗೆ ಯಾರು ತುಂಬ ಕಷ್ಟದಲ್ಲಿದ್ದಾರೋ ಅಂತಹವ್ರನ್ನ ಹುಡುಕಿ ಅವ್ರಿಗೊಂದಿಷ್ಟು ಅನ್ನದಾನವನ್ನು ಮಾಡಿ. ಆಗ ಅದರ ಫಲಗಳು ಮತ್ತಷ್ಟು ವಿಶೇಷವಾಗಿ ಕಾರ್ಯಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನದಿಂದ ಮುಕ್ತರಾಗ್ತೀರಿ. ಒಳ್ಳೆ ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕ್ತೀರಿ. ಯಾವುದೇ ಫಲಾಫಲಗಳನ್ನಾದರೂ ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಆತ್ಮವಿಶ್ವಾಸ, ನಂಬಿಕೆಯಿಂದ ತಾವು ಒಂದು ಹೆಜ್ಜೆ ಮುಂದೆ ಹಾಕ್ತೀರಿ. ಇವತ್ತಿನ ದಿವಸ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡಿ. ಇವತ್ತಿನ ದಿವಸ ದುರ್ಗಾಪರಮೇಶ್ವರಿ ಪ್ರಾರ್ಥನೆ, ಕಾತ್ಯಾಯನಾದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಹೀಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಸಾಧ್ಯವಾದರೆ ಒಂದು ಶ್ವೇತ ವಸ್ತ್ರ ಅಂದರೆ ಬಿಳಿಯ ಬಣ್ಣದ ವಸ್ತ್ರದಲ್ಲಿ ಒಂದಿಡಿಯಷ್ಟು ತೊಗರಿಬೇಳೆನೋ ಅಥವಾ ಒಂದಿಡಿಯಷ್ಟು ಅಕ್ಕಿನೋ ಅಥವಾ ಒಂದಿಡಿಯಷ್ಟು ಉದ್ದಿನಬೇಳೆ, ಅಕ್ಕಿ, ತೊಗರಿ ಅಥವಾ ಉದ್ದಿನಬೇಳೆ ಈ ಮೂರರಲ್ಲಿ ಯಾವುದಾದ್ರೂ ಒಂದು ಧಾನ್ಯವನ್ನು ಗಂಟು ಕಟ್ಟಿ ಮನೇಲಿಟ್ಟು ಪ್ರಾರ್ಥನೆ ಮಾಡಬೇಕು. ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ
ಕಾಳಭೈರೇಶ್ವರ ಸಾನ್ನಿಧ್ಯ ಅಥವಾ ಶಿವ ಸಾನ್ನಿಧ್ಯಕ್ಕೆ ಬಂದು ಅಲ್ಲೊಂದು ದೀಪವನ್ನು ಹಚ್ಚಿ ತದನಂತರ ಈ ಧಾನ್ಯದ ಗಂಟನ್ನು ಆ ದೇವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಬೇಕು. ಈ ಪ್ರಕಾರ ನಡೆಸೋದ್ರಿಂದ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು. ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಅಮ್ಮ. ನಿಮ್ಮ ಹೆಸರು ಹೇಳಿಮ್ಮ. ನಂದ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನವರತ್ನ ಅಗ್ರಹಾರದಿಂದ ಅಮ್ಮ. ಆಯ್ತು, ಮಾತಾಡಿ ಗುರುಜಿ ಹತ್ರ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ಸ್ವಾಮೀಜಿ. ತಾವು ಸ್ವಾಮೀಜಿ? ಹಾನ್ಮ, ಚೆನ್ನಾಗಿದ್ದೀನಿ. ಹೇಳಿ ತಾಯಿ. ಸ್ವಾಮೀಜಿ, ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಹೇಳಮ್ಮ. ನನ್ನ ಮಗನ ಈಗ ಎಜುಕೇಶನ್ ಮಾಡ್ತಾ ಇದ್ದಾನೆ, MBA ಮಾಡ್ತಾ ಇದ್ದಾನೆ. ಹ್ಞೂ ಅವ್ನ ಮುಂದೆ ಅವನ ಎಜುಕೇಶನ್ ಬಗ್ಗೆ, ಫ್ಯೂಚರ್ ಬಗ್ಗೆ ಕೇಳಬೇಕಿತ್ತು ಸ್ವಾಮಿ. ಓಕೆಮ್ಮ. ಅವ್ರ ನಕ್ಷತ್ರ ಗೊತ್ತಾ ತಾಯಿ? ಹಾಂ, ಇದು ಮೀನರಾಶಿ, ಉತ್ತರಾಭದ್ರ ನಕ್ಷತ್ರ. ಉತ್ತರಾಭಾದ್ರ ನಕ್ಷತ್ರ, ಮೀನರಾಶಿ. ರಾಶಿಯಲ್ಲಿರ್ತಕ್ಕಂಥ ರಾಶ್ಯಾಧಿಪತಿ ಜೊತೆಗೆ ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಹಾಗಾಗಿ ಅವರ ಮನಸ್ಥಿತಿ ಈಗ ಪ್ರಸ್ತುತ ಕಾಲಮಾನ ಅಂದರೆ ಇನ್ನು ಮುಂದಿನ 8 ತಿಂಗಳು, ಹಿಂದಿನ 2 ವರ್ಷ 8 ತಿಂಗಳಲ್ಲಿ ಗುರು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದಿಂದ ಸ್ವಲ್ಪ ಚಂಚಲತೆ ಜಾಸ್ತಿ ಇರುತ್ತೆ. ಮತ್ತು ಏನನ್ನು ಮಾಡಬೇಕಾದರೂ ಅವರು ಅಂದುಕೊಂಡಷ್ಟು ವೇಗವಾಗಿ ನಡೀಲಿಕ್ಕೆ ಆಗೋದಿಲ್ಲ. ಮನಸ್ಸಲ್ಲೇ ಒಂದು ದ್ವಂದ್ವ ಚಿಂತನೆಗಳು ನಡೀತಾ ಇರುತ್ತೆ. ಆದರೂ ಕೆಲಸವನ್ನು ಸಾಧನೆ ಮಾಡ್ತಾರೆ. ಅವರು ಸಾಧನೆ ಮಾಡುವಂಥ, ಸಾಧಿಸುವಂಥ ಶಕ್ತಿ ಅವರಿಗಿರುತ್ತೆ. ಕಾರಣ ಅವರ ಜಾತಕದಲ್ಲಿ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಅವ್ರ ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಮಾಡ್ಕೊಳ್ತಾರೆ, ಅನುಕೂಲ ಆಗುತ್ತೆ. ಸಾಧ್ಯವಾದರೆ ಒಂದು ಸತಿ ಯಾವುದಾದ್ರು ಒಂದು ಹರಿಯೋ ನೀರಲ್ಲಿ ಸ್ನಾನ ಮಾಡಿಕೊಂಡು ಯಾವುದಾದ್ರು ವಿಷ್ಣು ಆಲಯಕ್ಕೆ 11 ದಿವಸ ನಿರಂತರವಾಗಿ ತುಳಸಿ ಅರ್ಚನೆ ಮಾಡಿಸ್ಕೊಳ್ಳೋದ್ರಿಂದ ತುಂಬ ಬದಲಾವಣೆಗಳನ್ನು ಕಾಣ್ತಾರೆ, ಹೆಚ್ಚು ಅನುಕೂಲ ಆಗುತ್ತೆ. ಎಷ್ಟೇ ಆದರೂ ವಿದ್ಯಾಭ್ಯಾಸ ಅದರ ಒತ್ತಡಗಳು ಸಾಕಷ್ಟು ಇರೋದ್ರಿಂದ ಮನೆಯಲ್ಲೇ ಕೂತು ಅನುಷ್ಠಾನ ಮಾಡೋದಾದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀಮನ್ನಾರಾಯಣನ ಅಂದರೆ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಶುಭ ಸಂಧ್ಯಾಕಾಲ ಪಕ್ಷಿಗಳಿಗೆ ಆಹಾರ ಹಾಕುವಂಥದ್ದು. ಈ ಕಾಯಕವನ್ನು ಮಾಡಿದ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತಾರೆ. ಒಳ್ಳೆಯದಾಗಲಿ ತಾಯಿ. ನವರತ್ನ ಅಗ್ರಹಾರದಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ನಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈಗ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. 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 ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಉಮಾಕಾಂತ್. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾವು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಾ ಜೋಳಪ್ಪ ಗ್ರಾಮ ಇದೆ, ಹಳ್ಳಿ ಒಂದು. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ಗೆ ಸ್ವಲ್ಪ ಟಂಕಾದನ್ನ ಎಷ್ಟೈತಿ, ನನ್ಗೆ ಹೊಲ ಅದು ಬೆಳೆಯಲ್ರಿ, ನಂಗೆ ಭಾಳ ಸಾಲ ಐತಿ. ನಮ್ಮ ಮಗ ಊಟನೇ ಮಾಡಲ್ರಿ. ಆಯ್ತು, ಗುರುಜಿ ಹತ್ರ ಮಾತಾಡಿ, ಸ್ವಲ್ಪ ಜೋರಾಗಿ ಮಾತಾಡಿ. ನಿಮ್ ಧ್ವನಿ ಅಷ್ಟು ಸ್ಪಷ್ಟವಾಗಿಲ್ಲ ಇಲ್ಲಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ಸರ್, ನಾನು ಜೋಳಪ್ಪ ಬಾಲ್ಕಿ ತಾಲೂಕಾ ಸರ್. ನನಗೆ ಆರಾಮಿಲ್ಲ ಸರ್, ಟಂಕನೇ ಇತ್ತು ಸರ್. ನಾನು ರೈತ, ಹೊಲ್ದಾಗ ದುಡ್ತೀನಿ ಸರ್. ನನ್ನ ಹೊಲ ಸಾಲನೇ ಐತಾ ಇರ್ತದೆ ಸರ್. ನನ್ನ ಮಗ ಊಟನೇ ಮಾಡಲ್ಲ ಸರ್, 5ನೇ ತರಗತಿ ಇದ್ದಾನೆ ಸರ್. ಮಗ 5ನೇ ತರಗತಿ ಇದ್ದಾನೆ, ಊಟ ಮಾಡ್ತಾ ಇಲ್ಲ? ಊಟ ಮಾಡ್ತಾ ಇಲ್ಲ ಸರ್. ಅಂದರೆ ಬೇರೆ ಊಟ ಮಾಡೋದಿಲ್ಲ ಅಂದರೆ ಹೇಗೆ? ಹಾಲು ಜಾಸ್ತಿ ಕುಡಿತಾನ ಅಥವಾ ಬೇರೆ ಪದಾರ್ಥಗಳು ಮಾತ್ರ ಬೇಕು ಅಂತಾನ? ಇಲ್ಲ, ಏನು ತಿನ್ನಲ್ಲ ಸರ್. ಒಂದು ಚಪಾತಿ ಅರ್ಧ ಚಪಾತಿ ತಿಂದ ಅಂದ್ರೆ ಮುಂಚೆ ಒಟ್ಟು ರಾತ್ರಿ ಊಟ ಮಾಡಲ್ಲ, ಒಟ್ಟಿನ ಊಟ ಮಾಡಲ್ಲ ಸರ್. ಒಂದು ಚಪಾತಿ ಟಿಫಿನ್ ಕೊಟ್ಟು ಸಾವಿರ ಅಂದ್ರೆ ಅರ್ಧ ತಿಂದು ಬರ್ತಾನೆ ಸರ್. ಹಂಗೆ ಇರ್ತಾನೆ ಸರ್. ಹತ್ರ ಒಟ್ಟು ಊಟನೇ ಆಗಲ್ಲ ಸರ್. ಉಣ ಅಂದ್ರೆ ಮುಳ್ಕೊಂಡು ಹಂಗೆ ಕೂತಾನೆ ಸರ್. ಅಂದರೆ ಅವನಿಗೆ ಹಸಿವು ಆಗೋದಿಲ್ಲ ಅಂತಾನ? ಹಾಂ, ಹಸಿನೇ ಆಗೋದಿಲ್ಲ. ಹಾಂ, ಒಂದು ಕೆಲಸ ಮಾಡಿ, ಅದಕ್ಕೆ ಅಜವಾನ ಅಥವಾ ಓಂಕಾಳ ಅಂತ ಗೊತ್ತಾ? ನಮ್ಗೆ ಅಷ್ಟು ಗೊತ್ತಿಲ್ಲ ಗುರುಜಿ. ಗೊತ್ತಾಗೋದಿಲ್ಲ. ನೀವು ಅಲ್ಲಿ ಇದು ಸಾಮಾನ್ಯಕ್ಕೆ ನೀವು ದಿನಸಿ ತರೋಂಥ ಪದಾರ್ಥ ತರೋಂಥ ಅಂಗಡಿಗಳಲ್ಲಿ ಹೋಗಿ ಅಲ್ಲಿ ಓಂಕಾಳು ಅಂತ ಕೇಳಿ. ಹಾಂ ರೀ. ಓಂಕಾಳು, ಶುಂಠಿ ಮತ್ತು ಬೆಲ್ಲ. ಓಂಕಾಳನ್ನ ಫಸ್ಟ್ ಬಿಸಿನೀರಿಗೆ ಹಾಕಬೇಕು. ಸ್ವಲ್ಪ ಶುಂಠಿ ಪೀಸನ್ನ ಕಟ್ ಮಾಡಿ ಹಾಕಬೇಕು. ಒಂದು ಚಿಟಿಕೆಯಷ್ಟು ಬೆಲ್ಲ ಹಾಕಬೇಕು. ಈ 3 ಸಹಿತ ಬಿಸಿ ಮಾಡಿ ಅದನ್ನು ಅವನು ಕುಡಿಲಿಕ್ಕೆ ಕೊಟ್ಟರೆ ಆದಷ್ಟು ಹಸಿವು ಚೆನ್ನಾಗಾಗುತ್ತೆ, ಡೈಜೆಷನ್ ಆಗುತ್ತೆ. ಅವನಿಗೆ ಹಸಿವು ಆಗ್ತಿದ್ದಂಗೆಲ್ಲ ಅವನಿಗೆ ಆಹಾರ ಬೇಕು ಅನ್ಸುತ್ತೆ. ಅದಕ್ಕಿಂತ ಮುಖ್ಯವಾಗಿ ಅವನು ಒಳ್ಳೆ ಗುಣವಂತರಾಗ್ತಾನೆ. ಕೆಲಸ ಮಾಡ್ತೀನಿ, ಒಟ್ಟು ಹೊಲ್ದಾಗ ಒಟ್ಟು ಸುಖನೇ ಆಗಲ್ರಿ ಗುರುಜಿ. ನೋಡಿ, ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ ರೈತರಿಗೆ ನೀವಿಷ್ಟೇ ಸುಖ ಸಂತೋಷದಿಂದ ಇರ್ತೀರಿ, ಇಂಥದೇ ಕಾಯಕ ಮಾಡಿ ಹೀಗಾಗುತ್ತೀರಿ ಅಂತ ಹೇಳಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನೀವು ಬೆಳೆದಿರ್ತಕ್ಕಂಥ ಬೆಳೆ ಅದೃಷ್ಟ ಚೆನ್ನಾಗಿದ್ರೆ ಮೌಲ್ಯ ಕೈಗೆ ಬರುತ್ತೆ. ಇಲ್ಲಾಂದರೆ ಹಾಕಿರೋ ಬೆಳೆ ಸಂಪೂರ್ಣವಾಗಿ ಫುಟ್ಪಾತ್ಗೆ ಕಳಿಸ್ತೀರಿ. ನಾನು ಸುಮಾರು ಕಡೆ ನೋಡಿದ್ದೀನಿ. ಹೂ ಬೆಳಿತೀರಿ, ಹಣ್ಣು ಬೆಳಿತೀರಿ, ತರಕಾರಿ ಬೆಳಿತೀರಿ. ನಿಮ್ಮ ಮಾರ್ಕೆಟಲ್ಲಿ ಬೆಲೆ ಇದ್ದರೆ, ಇಲ್ಲಾಂದ್ರೆ ಆ ಹಣ್ಣು ಹೂ ತರಕಾರಿನ ಕೀಳಲಿಕ್ಕೂ ಸಹಿತ ಅದನ್ನು ಕಿತ್ತು ಮಾರ್ಕೆಟ್ ತರೋದಕ್ಕೆ ಖರ್ಚಿಗೂ ಬರೋದಿಲ್ಲ. ಅದನ್ನು ಬೆಳೆಯೋದಕ್ಕೆ 3 ತಿಂಗಳು 6 ತಿಂಗಳು ಕಷ್ಟಪಟ್ಟಿರ್ತೀರಿ. ಅದು ಮಾರ್ಕೆಟಿಗೆ ಬರೋಷ್ಟೊಳಗೆ ಬೆಲೆ ಕಳ್ಕೊಂಬಿಟ್ಟಿರುತ್ತೆ. ನಮ್ಮಲ್ಲಿ ಆದಷ್ಟು ಸರ್ಕಾರ ಇದಕ್ಕೆ ನಿಗದಿತವಾಗಿರ್ತಕ್ಕಂಥ ಒಂದು ಬೆಲೆಯನ್ನು ಮಾಡಿ ಆ ಬೆಲೆ ನೀವು ತಂದು ಮಾರ್ಕೆಟಿಂದ ಇಲ್ಲೇ ಮಾಡ್ಕೊಳ್ಳಿ, ಹಾಕ್ಕೊಳ್ಳಿ ಅಂತ ಹೇಳೋ ತನಕ, ಅಥವಾ ಅದಕ್ಕೊಂದು ಸೂಕ್ತವಾದ ಮೌಲ್ಯ ಬರೋ ತನಕ
ಇದು ನಿಮ್ಮ ರೈತರ ಸಂಕಷ್ಟ ಹೀಗೇ ಇರುತ್ತೆ. ಆದರೆ ಒಂದು ನಿಮ್ಮ ಸ್ವರದಲ್ಲಿ ತುಂಬ ಬದಲಾವಣೆ ಇದೆ, ನಿಮ್ಮ ಚಿಂತನೆ ಬೇರೆ ಥರನೇ ಇದೆ. ನಿಮ್ಮ ಚಿಂತನೆ ಬೇರೆ ಆದ್ದರಿಂದ ಅತಿ ಶೀಘ್ರದಲ್ಲಿ ಈ ಸಮಸ್ಯೆಗಳಿಂದ ಬೇಗ ಗುಣಮುಖರಾಗಿ ನೀವು ಚೆನ್ನಾಗಿರ್ತೀರಿ, ಒಳ್ಳೆಯದಾಗುತ್ತೆ. ಈಗ ನೀವು ಬರೆದಿರುವಂಥ ಪತ್ರಗಳನ್ನು ಓದುವಂಥ ಸಮಯ. ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಹುಷಾರ್ ಕಳಿಸಿರುವಂಥ ಭಾವಚಿತ್ರ. ಈ ಪತ್ರವನ್ನು ಭವ್ಯ ಅವರು ಪುತ್ತೂರಿನಿಂದ ಬರೆದಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಗೆ ಮತ್ತು ಶ್ರೀನಿವಾಸ್ ಶರ್ಮ ಅವರಿಗೂ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನನ್ನ ಜನನ ಪ್ರಮಾಣ ಪತ್ರ ಮಾಡಿಲ್ಲ, ಮೊನ್ನೆ ತಾನೇ ಒಂದಿಷ್ಟು ಫುಲ್ ಡೀಟೇಲ್ಸ್ ಸಿಕ್ಕಿದೆ ಅಷ್ಟೇ. ಕಾರಣ, ನಾನು ಹುಟ್ಟಿದ ಕ್ಷಣದಿಂದ ನನ್ನ ಅಪ್ಪ ಅಮ್ಮ ಬೇರೆ ಆಗಿದ್ದಾರೆ ಗುರುಜಿ. ತುಂಬ ಸಮಸ್ಯೆಗಳಿಂದ ಅವರಿಬ್ಬರು ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾನು ಹೆಣ್ಮಗು ಅಂತ ಹೇಳಿ ನನ್ನನ್ನು ಬಿಟ್ಟು ಹೋಗಿದ್ದಾರೆ ನಮ್ಮ ತಂದೆ. ಅಣ್ಣನನ್ನು ಮಾತ್ರ ಜೊತೆಗೆ ಕರೆದುಕೊಂಡು ಹೋಗಿದ್ದಾರೆ. ನಾನೇ ಒಂದು ಸಮಸ್ಯೆ ಅಂತ ಅನಿಸ್ಬಿಟ್ಟಿದೆ ಗುರುಜಿ ನನಗೆ. ನನ್ನ ಭವಿಷ್ಯದ ಬಗ್ಗೆ ಹೇಳ್ತೀರಾ? ನಾನು ಈಗ ಪ್ರಸ್ತುತ ಸೆಕೆಂಡ್ PUC ಓದ್ತಾ ಇದ್ದೇನೆ. ನನ್ನ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಅವ್ರ ಅಪ್ಪ ಅಮ್ಮನ ಜೊತೆಗಿರೋದು ನೋಡಿ ನನಗೆ ತುಂಬ ಬೇಜಾರಾಗುತ್ತೆ. ಮತ್ತು ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಒಂದಿಷ್ಟು ಸ್ನೇಹಿತರು ಕೂಡ ನನಗೆ ಇಲ್ಲದೆ ಇರೋ ಥರ ಆಗಿದೆ ಗುರುಜಿ. ನಾವು ತುಂಬ ಬಡವರು ಮತ್ತು ನಮ್ಮಮ್ಮ ಕೂಲಿ ಕೆಲಸ ಮಾಡಿ, ನಮ್ಮಮ್ಮನ ತಮ್ಮ ಒಬ್ಬರು ಇದ್ದಾರೆ, ಅವರು ಕೂಡ ಕೂಲಿ ಕೆಲಸ ಮಾಡಿ ನನ್ನನ್ನು ಸಾಕ್ತಾ ಇದ್ದಾರೆ. ಮತ್ತು ಕೆಲಸ ಮಾಡ್ತಾ ಇರುವಾಗಲೇ ಒಮ್ಮೆಲೆ ನನ್ನ ಅಮ್ಮನಿಗೆ ದಮ್ ಕಟ್ಟುತ್ತೆ. ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಇದೆ ಗುರುಜಿ. ಅವ್ರು ನಾನು ಹೇಗೆ ನೋಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾನು ಇದೊಂದು ಪತ್ರದಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅವರಿಗಾಗಿ ಅವ್ರು ಖುಷಿಯಾಗಿರಬೇಕು ಅಂತ ಅಂದರೆ ನಾನು ಆದಷ್ಟು ಬೇಗನೆ ಒಂದು ಕೆಲಸ ಮಾಡಬೇಕು. ಹಾಗಾಗಿ ನನ್ನ ಭವಿಷ್ಯ ಹೇಗೆ, ನನ್ನ ಅಮ್ಮ ಚೆನ್ನಾಗಿರ್ತಾರಲ್ವ, ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಲ್ವ ಅಂತ ಕೇಳ್ತಿದ್ದಾರೆ. ಈಕೆ ಹೇಳೋ ಪ್ರತಿ ಮಾತು ಎಲ್ಲರೂ ಸಹಿತ ಆಲೋಚನೆ ಮಾಡಬೇಕು. ಇದು ಒಂದಷ್ಟು ಕುಟುಂಬಗಳಲ್ಲಿ ಇವತ್ತಿಗೂ ಇದೆ. ಒಂದು ಹೆಣ್ಣುಮಗು ಜನನ ಆದರೆ ಆ ಕುಟುಂಬದಲ್ಲಿ ಆ ತಾಯಿನ ನೋಡ್ತಕ್ಕಂಥದ್ದು, ಆ ಹೆಣ್ಣುಮಗಳನ್ನು ನೋಡೋ ದೃಷ್ಟಿ ಇದೆಯಲ್ಲ, ಅದು ನಿಜಕ್ಕೂ ಹೇಳಬಾರ್ದು, ಆ ಮಟ್ಟದ ದೃಷ್ಟಿಯಲ್ಲೇ ನೋಡ್ತಾರೆ. ಆದರೆ ಆಕೆನೂ ಒಂದು ಹೆಣ್ಣು, ಈ ದೃಷ್ಟಿಯಲ್ಲಿ ನೋಡುವಂಥವ್ರು ಸಹಿತ ಆ ಒಂದು ಹೆಣ್ಣಿನ ಮನಸ್ಸಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಗರ್ಭದಲ್ಲಿರ್ತಕ್ಕಂಥ ಮಗು ಹೆಣ್ಣ ಗಂಡ ಎಂಬತಕ್ಕಂಥದ್ದು, ಅಥವಾ ಗರ್ಭದಲ್ಲಿ ಆ ಮಗು ಸೇರುವಂತಹ ಕಾಲ, ಅಂದರೆ ಗರ್ಭದಲ್ಲಿ ಮಗು ಆ ಪಿಂಡೋತ್ಪತ್ತಿ ಪ್ರಥಮದಲ್ಲಿರಾಗುವಂತಹದ್ದು, ಅಂದರೆ ಆಗ ಉತ್ಪತ್ತಿ ಆಗುವಂತಹ ಪಿಂಡದಲ್ಲಿ ಬೀಳುವಂತಹ ಒಂದು ಇದಿರುತ್ತೆ ಲಕ್ಷಣಗಳು, ಅದು ಹೆಣ್ಣ ಗಂಡ ಅಂತ ಯಾರೂ ನಿರ್ಣಯಿಸೋಕ್ಕಾಗೋದಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಮನೆಗೆ ಹೆಣ್ಣಾಗಲಿ ಗಂಡಾಗಲಿ ಅದನ್ನು ಸರಿಸಮಾನವಾಗಿ ನೋಡಬೇಕಾದ್ದು ಧರ್ಮ. ಮಕ್ಕಳೇ ಇಲ್ಲ ಅಂತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಮಕ್ಕಳೇ ಇಲ್ಲ ಇರತಕ್ಕಂಥವ್ರು, ಮಕ್ಕಳಿದ್ದ ಒಂದು ಮಗು ಆದರೆ ಸಾಕಪ್ಪ ಅಂತ ಪರಿತಪಿಸ್ತಕ್ಕಂಥ ಕುಟುಂಬಗಳು ಅಷ್ಟೇ ಇರಬೇಕಾದ್ರೆ, ಮನೆಗೆ ಹೆಣ್ಣು ಆಯ್ತಲ್ಲ ಅಂಥೇಳಿ ಆ ಹೆಣ್ಣುಮಗಳನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು, ಹೆಣ್ಣೆತ್ತಿರ್ತಕ್ಕಂಥ ತಾಯಿನ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು, ಜೊತೆಗೆ ಹೆಣ್ಣು ಸಾಮಾನ್ಯಕ್ಕೆ ಈತ ಪರಿಸ್ಥಿತಿ ಎಲ್ಲ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಗಂಡಸರಿಗಿನ್ನ ಅದು ಹೆಂಗಸರಿಗೆ ಜಾಸ್ತಿ ಆಗಿದೆ. ಎಷ್ಟೋ ಮನೆಗಳಲ್ಲಿ ಅತ್ತೆ ಆಗಿರ್ತಕ್ಕಂಥವ್ರು, ಅಂದರೆ ಅತ್ತೆ ಮಾವ ಅಂತ ಅನ್ನಿಸ್ಕೊಂಡಿದ್ದಾರಲ್ಲ, ಅವರು ಮನೆಗೊಂದು ಹೆಣ್ಣುಮಗು ಬಂದರೆ ಅವ್ರ ಮನಸ್ಥಿತಿ ಸರಿ ಇರೋದಿಲ್ಲ. ಆ ಕ್ಷಣ ಅವ್ರು ತಗೊಳ್ಳೋದು ನಿರ್ಧಾರವೇ ಬೇರೆ, ಆ ಕ್ಷಣ ಅವ್ರು ತಗೊಳ್ಳೋಂಥ ಪರಿಸ್ಥಿತಿ ಮಾತುಗಳೇ ಬೇರೆ. ಇಂಥವೆಲ್ಲ ಆಗುವಂತಹದ್ದು ಭಾಳಷ್ಟು ಅಚಾತುರ್ಯಗಳಾಗ್ತಿದೆ, ನಾವು ನೋಡ್ತಾನೆ ಬಂದಿದ್ದೀವಿ. ಆದರೆ ಇವತ್ತು ಎಲ್ಲವೂ ಬದಲಾಗಿದೆ. ಹಿಂದೆ 4-5 ಮಕ್ಕಳಿತ್ತು, 4-5 ಮಕ್ಕಳಾದಾಗ 4 ಮಕ್ಕಳು ಹೆಣ್ಮಕ್ಕಳಾಗಿ 5 ಹೆಣ್ಮಕ್ಕಳಾದರೆ ಆಗ ಕಣ್ಣೀರು ಹಾಕುವಂಥವ್ರಿದ್ರು. ಆದರೆ ಗಂಡ ಹೆಂಡತಿರ ಮಧ್ಯೆ ಬಿರುಕು ಬರ್ತಿರಲಿಲ್ಲ. ಅಥವಾ ಕುಟುಂಬದಿಂದ ಆ ಹೆಣ್ಮಗಳನ್ನು ಮನೆಯಿಂದ ಕಳಿಸುವಂಥದ್ದಾಗಲಿ, ಅಥವಾ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಇನ್ನೇನು ತೊಂದರೆ ಮಾಡೋದಿರಲಿಲ್ಲ. ಆದರೆ ಈಗ ಹಾಗಲ್ಲ. ಹುಟ್ಟೋದೇ ಒಂದು ಮಗು ಆದರೂ ಆ ಒಂದು ಮಗು ಏನಾದ್ರು ಹೆಣ್ಣಾಯಿತು ಅಂದರೆ ಈಗ ಇಂತಹ ನೀಚವಾಗಿ ಆಲೋಚನೆ ಮಾಡುವಂಥವ್ರು ಇದ್ದೀರಿ. ಆದರೆ ಒಂದು ವಿಚಾರ, ಹೆಣ್ಣಾಗಲಿ ಗಂಡಾಗಲಿ ಎರಡೂ ಸರಿಸಮಾನವಾಗಿ ನೋಡಬೇಕಾದ್ದು ಧರ್ಮ. ಹಾಗೆ ನೋಡೋಕೆ ಹೋದರೆ ಗಂಡು ಮಕ್ಕಳಿಗಿನ್ನ ಹೆಣ್ಣು ಮಕ್ಕಳೇ ಭಾಳ ಉತ್ತಮ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಆ ಹೆಣ್ಣು ಮಕ್ಕಳಲ್ಲಿರುವಂಥ ಮನಸ್ಸು ಬೇರೆ, ಹೆಣ್ಣು ಮಕ್ಕಳಲ್ಲಿರ್ತಕ್ಕಂಥ ಅವ್ರ ಮನಸ್ಥಿತಿ ಬೇರೆ ಆಗುತ್ತೆ. ಅವರು ಇವತ್ತಿನ ದಿವಸ ನಮ್ಮ ಇರೋ ತನಕ ನನ್ನ ಮನೆ ಮುಂದಾದ ನಂತರ ಅವಳು ಗಂಡನ ಮನೆ ಸೇರಿಕೊಂಡ್ರು ಈ ಜನ್ಮ ಕೊಟ್ಟಂಥ ಮನೆ, ಈ ತವ್ರ ಮನೆ ಬಗ್ಗೆ ಸಾಕಷ್ಟು ಕಲ್ಪನೆಗಳ ಕಟ್ಕೊಳ್ತಾರೆ. ವಯಸ್ಸಾದ ಕಾಲದಲ್ಲಾಗಲಿ ಯಾವಾಗೇ ಆಗಲಿ ಕಷ್ಟ ಅಂದಾಗ ಒಂದು ಲೋಟ ನೀರು ಕೊಟ್ಟು ಸತ್ಕರಿಸ್ತಕ್ಕಂಥ ಮೊದಲನೇ ಗುಣ ಬರ್ತಕ್ಕಂಥದ್ದು ಒಂದು ಹೆಣ್ಣಲ್ಲಿ ಅಂದರೆ ಅದು ತಪ್ಪಲ್ಲ. ಹಾಗಂತ ನಾನು ಗಂಡು ಮಕ್ಕಳಿಂದ ದೂಷಣೆ ಮಾಡ್ತಾ ಇಲ್ಲ, ಗಂಡು ಮಕ್ಕಳಲ್ಲೂ ಆ ಗುಣ ಇದೆ. ಆದರೆ ಗಂಡು ಮಕ್ಕಳ ಗುಣಕ್ಕೂ ಹೆಣ್ಣು ಮಕ್ಕಳ ಗುಣಕ್ಕೂ ಬಹಳ ಇದೆ. ಗಂಡು ನಾಳೆ ಇನ್ನೊಂದು ಹೆಣ್ಣನ್ನು ತಗೊಂಬಂದು ಆಕೆಗೆ ಎಷ್ಟು ಧರ್ಮವಾಗಿ ಅವಳು ನೋಡ್ಕೋಬೇಕಾದಾಗ ಒಂದಷ್ಟು ತಾರತಮ್ಯಗಳು ಬರೋದು ಸಹಜ, ಅದಾಗುತ್ತದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಹೆಣ್ಣುಮಗಳ ಮನಸ್ಸು ಆ ಥರ ಅಲ್ಲ. ಅವಳು ಇರುವಷ್ಟು ದಿನ ಜನ್ಮ ಕೊಟ್ಟ ತಂದೆ ತಾಯಿನೂ ನೋಡ್ತಾಳೆ, ಹೋದ ತಕ್ಷಣ ಅಲ್ಲಿ ಅತ್ತೆ ಮಾವ ಆಗಲಿ ಅಥವಾ ಗಂಡ ಆಗಲಿ ಅಲ್ಲಿನ ಜವಾಬ್ದಾರಿನೂ ನೋಡ್ತಾಳೆ. ಏನೇ ಆದರೂ ಎಲ್ಲವನ್ನೂ ತೊರೆದು ಇನ್ನೊಂದು ಮನೆ ದೀಪ ಹಚ್ಚಲಿಕ್ಕೆ ಹೋಗುವಂಥದ್ದು ಹೆಣ್ಣು. ಅದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಆದರೆ ಜನ್ಮ ಕೊಟ್ಟ ತಂದೆ ತಾಯಿ ಹೆಣ್ಣು ಮಗು ಹುಟ್ಟಿದ್ಲು ಅಂತ ಹೇಳಿ ಆ ಹೆಣ್ಣುಮಗಳನ್ನು ಕಡೆಗಾಣಿಸ್ತಕ್ಕಂಥದ್ದು, ಭಾಳ ದೂರ ಮಾಡ್ತಕ್ಕಂಥದ್ದು, ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡದಿರೇ ಇರ್ತಕ್ಕಂಥದ್ದು, ಅಥವಾ ಏನಾದರೂ ಇವತ್ತೆಲ್ಲ ಇನ್ನೊಬ್ಬರ ಮನೆಗೆ ಹೋಗೋಳಲ್ವ ಅಂತ
ನಿರ್ಲಕ್ಷ್ಯತನವಾಗಿ ನೋಡ್ತಕ್ಕಂಥದ್ದು ಇದು ಯಾವುದೂ ಮಾಡಬಾರ್ದು. ಇದು ಅಕ್ಷಮ್ಯ ಅಪರಾಧ ಅನಿಸುತ್ತೆ. ನೋಡಿ, ಈ ಹೆಣ್ಣುಮಗಳು ಪರಿಸ್ಥಿತಿ ಇಷ್ಟು ಕಷ್ಟ ಅನುಭವಿಸ್ಕೊಂಡು ಇವಳು ಕಷ್ಟ ಇರಲಿ, ಇವಳು ತಾಯಿ ಕಷ್ಟ ಎಷ್ಟಿದೆ ಅದು ಯೋಚನೆ ಮಾಡಿ. ಈಕೆ ಹೇಗೋ, ಯಾಕೆಂದರೆ ಜನ್ಮ ಕೊಟ್ಟ ತಾಯಿ ಗಂಜಿನೋ ಅಂಬ್ಲಿನೋ ಇನ್ನೊಬ್ಬರ ಮನೆ ಬಚ್ಚಲು ಬಾಚಾದರೂ ತನ್ನ ಮಕ್ಕಳನ್ನು ಸಾಕಬೇಕು ಅಂತೇಳಿ ಏನಾದರೂ ಬಾಧೆಪಟ್ಟು ಸಾಕ್ತಾಳೆ ಹೆಣ್ಣನ್ನು. ಹೆಣ್ಣಾಗಿ ಹುಟ್ಟಿದ್ದು ಇವಳು ತಪ್ಪು ಒಪ್ಪು ಅಂತ ನಾನು ಮಾತಾಡೋದಿಲ್ಲ. ಆದರೆ ಹೆಣ್ಣಿಗೆ ಜನ್ಮ ಕೊಟ್ಟ ನಂತರ ಆ ಹೆಣ್ಣಿಗಾದಂಥ ನೋವಿದೆಯಲ್ಲ, ಅದು ನಿಜಕ್ಕೂ ತಡೆಯೋಕ್ಕಾಗದಂಥ ಪರಿಸ್ಥಿತಿ. ಆದರೆ ಆ ಪುಣ್ಯಾತ್ಮ ಆ ತಾಯಿನ ಹಾಕಿಬಿಟ್ಟು ನನ್ನ ಗಂಡ್ಮಗು ಮಾತ್ರ ಬೇಕು ಅಂತೇಳಿ ಗಂಡ್ಮಗುನ ಕರ್ಕೊಂಡೋಗಿ ಹೆಣ್ಣುಮಗುನ ಇವರ ಹಣೆ ಮೇಲೆ ಹಾಕುವಂಥದ್ದು, ಹೀಗೆ ತುಂಬ ಕಷ್ಟಪಟ್ಟು ಈ ಮಗುನ ಸಾಕಿರ್ತಕ್ಕಂಥದ್ದು, ಇದೆಲ್ಲ ಬಹಳ ಕಷ್ಟವೇ. ಇದು ಒಬ್ಬ ಹೆಣ್ಣುಮಗಳು ಮಾತ್ರ ಧ್ವನಿ ಎತ್ತಿದ್ದಾಳೆ. ಆದರೆ ಇಂಥ ಸಾವಿರಾರು ಹೆಣ್ಣುಮಕ್ಕಳ ಪರಿಸ್ಥಿತಿ, ಸಾವಿರಾರು ಹೆಣ್ಣುಮಕ್ಕಳ ನೋವು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾನೆ ಬಂದಿದ್ದೀವಿ. ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ, ಇನ್ನಾದರೂ ಇಂಥ ತಪ್ಪುಗಳು ಮಾಡೋದಕ್ಕೂ ಮುಂದೆ ಆಗಬೇಡಿ. ಸಾಧ್ಯವಾದಷ್ಟು ಭಗವಂತ ಕೊಟ್ಟಂಥದ್ದು, ಸಂತಾನನೇ ಇಲ್ಲ ಅನ್ನುವಾಗ ಸಂತಾನ ಆದಾಗ ಭಗವಂತ ಕೊಟ್ಟಂಥ ಮಹಾಪ್ರಸಾದ ಅನ್ಕೋಬೇಕೇ ಬಿಟ್ಟರೆ ಈ ಥರ ದಾರಿ ತಪ್ಪಿ ನಡೆಸ್ತಕ್ಕಂಥದ್ದು ತಪ್ಪಾಗುತ್ತೆ. ಅದರಿಂದ ಮತ್ತಷ್ಟು ದೋಷನೇ ಸರಿ. ನಿಮಗೆ ಜನ್ಮ ಕೊಡೋದಕ್ಕೆ ಹೆಣ್ಣು ಬೇಕು, ನಿಮಗೆ ಸುಖ ಕೊಡೋದಕ್ಕೆ ಹೆಣ್ಣು ಬೇಕು, ನಿಮ್ಮ ಮನೆಗೆ ಆಗು ಹೋಗು ನೋಡೋದಕ್ಕೆ ಹೆಣ್ಣು ಬೇಕು. ನಿಮಗೆ ಬೇಕು ಬೇಡ ನೀನು ಮಾಡಿರ್ತಕ್ಕಂಥದ್ದು ಅಥವಾ ನೀನು ಏನು ತಂದುಕೊಟ್ಟಿದೆಯೋ ಅದನ್ನು ಶೇಖರಣೆ ಮಾಡಿ ಜೋಪಾನ ಮಾಡೋದಕ್ಕೆ ಹೆಣ್ಣು ಬೇಕು. ಎಲ್ಲಕ್ಕೂ ಹೆಣ್ಣು ಸಂತತಿ ಬೇಕು. ಹೊಟ್ಟೆಲಿಟ್ಟಿರೋ ಮಕ್ಕಳು ಮಾತ್ರ ಹೆಣ್ಮಕ್ಳು ಆಗಿರಬಾರ್ದು. ನೋಡಿ ಹೇಗಿದೆ. ಹೀಗೆ ಮಾಡ್ತಾ ಮಾಡ್ತಾ ಈಗಾಗಲೇ ಹೆಣ್ಣಿನ ಸಂತತಿನೇ ಮುಗಿದೋಗ್ತಾ ಇದೆ. ಹೆಣ್ಣು ಮಕ್ಕಳು ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ, ಗಂಡು ಮಕ್ಕಳು ಎಲ್ಲ ಕಡೆ ಜಾಸ್ತಿ ಇದ್ದಾರೆ. ಒಂದು ಮದುವೆಗೆ ಅಂತ ನೋಡಿದ್ರೆ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಒಂದು ಕ್ಷೇತ್ರದಲ್ಲಿ ವಧುವರನ್ವೇಷಣೆ ನಡೆಸಿದ್ರು. ವಧುವರನ್ವೇಷಣೆ ನಡೆಸಿದ್ರೆ ಅಲ್ಲಿ ಬಂದಿರತಕ್ಕಂಥ ಹೆಣ್ಣು ಮಕ್ಕಳ ಸಂಖ್ಯೆಗೂ ಗಂಡು ಮಕ್ಕಳ ಸಂಖ್ಯೆಗೂ ನೋಡಿದ್ರೆ ಗಂಡು ಮಕ್ಕಳು ಬಂದವರು ಜಾತ್ರೆಗೆ ಬಂದಂಗೆ ಬಂದಿದ್ದರು, ಆದರೆ ಹೆಣ್ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು. ಇಂತಹ ಪರಿಸ್ಥಿತಿ ಇದೆ. ಇದನ್ನು ಹೀಗೆ ಮುಂದುವರಿಸ್ಕೊಂಡ್ರೆ, ಇಂಥ ಮನಸ್ಥಿತಿನೇ ಮುಂದುವರಿಸಿದ್ರೆ ನಾಳೆ ಮುಂದೆ ಪ್ರಪಂಚದಲ್ಲಿ ಬಹಳ ಕಷ್ಟ ಆಗುತ್ತೆ. ರಾಕ್ಷಸರಾಗಿಬಿಡ್ತಾರೆ. ಆ ಥರ ಪರಿಸ್ಥಿತಿ ಬರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇರಲಿ. ಆದರೆ ಈ ಮಗುವಿನ ನೋಡಮ್ಮ, ನಿನ್ನ ಫೋಟೋ ನಾನು ತೋರ್ಸೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ನೀನು ಒಳ್ಳೆ ಪ್ರಶ್ನೆ, ಒಳ್ಳೆ ಒಂದು ಮಾತನ್ನು ಬರೆದಿದ್ಯಾ, ನಿನ್ನ ಕಷ್ಟದಲ್ಲಿರ್ತಕ್ಕಂಥ ಮಾತುಗಳನ್ನು ಬರೆದಿದ್ಯಾ. ಆದರೆ ನೀನು ಮಾಡಿರ್ತಕ್ಕಂಥ ಒಂದು ತಪ್ಪೇನೆಂದರೆ, ನೀನು ಫೋಟೋ ತೆಗೆಸಿರೋ ಕಡೆ ನಿನ್ನ ಕಣ್ಣರೇಖೆ ಒಂದು ಚೂರು ಕಾಣೋದಿಲ್ಲ. ಪೂರ್ತಿ ಕಣ್ಣರೇಖೆಯನ್ನು ಒಂದು ಚೂರು ಕಾಣದಿದ್ದಂಥ ರೀತಿಯಲ್ಲಿ ಫೋಟೋ ಇದೆ. ಸಾಮಾನ್ಯ ಒಂದು ಮೊಬೈಲಲ್ಲಿ ಫೋಟೋ ತೆಗೆದು ಕಳಿಸ್ದಂಗಿದೆ. ಅದಕ್ಕೋಸ್ಕರ ಆದಷ್ಟು ಬೇಗ ಸರಿಯಾದಂಥ ಒಂದು ಫೋಟೋ ತೆಗೆದು ಕಳಿಸ್ಕೊಡು. ನಿನ್ನ ಭವಿಷ್ಯತ್ತಿನ ಬಗ್ಗೆ, ನೀನು ಹಾಕೋ ಮುಂದಿನ ಹೆಜ್ಜೆ ಬಗ್ಗೆ ನೀನು ಒಂದು ಮನಸ್ಸಲ್ಲಿ ಒಂದು ದೊಡ್ಡ ಸಂಕಲ್ಪ ಕಟ್ಕೊಂಡಿದೆಯಲ್ಲ, ನಾನು ಬೇಗ ಉದ್ಯೋಗಕ್ಕೆ ಬಂದು ನನ್ನ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ. ನಿನ್ನ ತಾಯಿ ನೀನು ನೋಡಲೇಬೇಕು. ನಿನ್ನ ತಾಯಿ ಋಣ ತೀರ್ಸೋಕ್ಕಾಗೋದಿಲ್ಲ. ಹಾಗೆ ತಂದೆನೂ ಕೋಪ ಮಾಡ್ಕೋಬೇಡ. ಅದು ಪ್ರಾರಬ್ಧ ಕರ್ಮ, ಪ್ರತಿಯೊಬ್ಬರ ಹಣೆಯಲ್ಲಿ ಬರ್ದಂಗೆ ಆಗುತ್ತೆ. ಆದರೆ ನಿನ್ನ ಧರ್ಮಕ್ಕೆ ನೀನು ಲೋಪ ಮಾಡಬೇಡ. ನಾನು ಹೇಳೋದಿಷ್ಟೇ, ಸಮಸ್ಯೆನೋ ಕಷ್ಟನೋ ಏನಾರು ಬರಲಿ, ಆದರೆ ಅವರ ಕಾಯಕಕ್ಕೆ ಯಾವತ್ತೂ ಲೋಪ ಬರಬಾರ್ದು. ಅದಕ್ಕಾಗಿ ಮಗು ನೀನು ಆದಷ್ಟು ಬೇಗ ಇನ್ನೊಂದು ಫೋಟೋ ಕಳಿಸ್ಕೊಡು, ನಾನು ಮಾತಾಡ್ತೇನೆ. ಒಳ್ಳೆಯದಾಗಲಿ ಮಗು. ಮತ್ತಷ್ಟು ಪತ್ರಗಳು ಸಿದ್ಧವಾಗಿದೆ, ಈಗ ಓದೋಣ. ಗುರುಜಿ ಅವ್ರು ಕಳಿಸಿರುವಂಥ ಭಾವಚಿತ್ರ. ಈ ಪತ್ರವನ್ನು ಕೌಶಿಕ್ ಅವರು ಬರೆದಿದ್ದಾರೆ ಮೈಸೂರಿನಿಂದ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರಿಗೂ ಮತ್ತು ಶ್ರೀನಿವಾಸ್ ಶರ್ಮಾ ಅವರಿಗೂ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನಾನು ನಿಮ್ಮನ್ನು ಈಗಾಗಲೇ 5 ತಿಂಗಳ ಹಿಂದೆ ಆಶ್ರಮದಲ್ಲಿ ಭೇಟಿಯಾಗಿದ್ದೆ. ನನ್ನ ಗಂಡ ಮಗುವಿನೊಂದಿಗೆ ನಿಮ್ಮನ್ನು ನೋಡಬೇಕು, ಮಾತಾಡಿಸ್ಬೇಕು ಅನ್ನೋದು ತುಂಬ ಆಸೆ ಇತ್ತು. ಆ ಆಸೆನ ದೇವರು ಈಡೇರಿಸಿದ್ದಾನೆ ಗುರುಜಿ. ಮತ್ತು ಆವಾಗ ಭೇಟಿಯಾದಾಗ ಏನೇನು ಕೇಳಬೇಕು ಅಂತ ಅಂದ್ಕೊಂಡಿದ್ನೋ ಅದೆಲ್ಲ ಕೇಳೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಒಂದಿಷ್ಟು ಅನುಷ್ಠಾನಗಳನ್ನು ನೀವು ತಿಳಿಸ್ಕೊಟ್ಟಿದ್ರು, ಅದೆಲ್ಲವನ್ನು ನಾನು ಕ್ರಮಬದ್ಧವಾಗಿ ಮಾಡ್ತಾ ಇದ್ದೇನೆ. ಮತ್ತು ಗುರುಜಿ, ನನ್ನ ತಾಯಿ ಅವರ ಗಂಡನ ಮನೆಗೆ ಬಂದು ಸೇರ್ತಾರಾ, ಅಂದರೆ ನನ್ನ ತಂದೆಯೊಡನೆ ಪುನಃ ಇರ್ತಾರಾ ಅವರು ಅಂತ ಕೇಳ್ತಿದ್ದಾರೆ. ಇದ್ದ ಮನೆಯೊಂದನ್ನು ಈಗಾಗಲೇ ನನ್ನ ತಂದೆಯವರು ಮಾರಿಬಿಟ್ಟಿದ್ದಾರೆ ಗುರುಜಿ. ಹಾಗಾಗಿ ನನಗೆ ಸ್ವಂತ ಮನೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಇನ್ನೊಂದು ಪ್ರಶ್ನೆ. ಮತ್ತು ಒಮ್ಮೆ ನೀವು ಅಕ್ಕಿ ಪ್ರಶ್ನೆ ಅಂತ ಒಂದು ಅನುಷ್ಠಾನವನ್ನು ಹೇಳಿದ್ರಿ, ಸಾಧ್ಯವಾದರೆ ಅದನ್ನು ಮತ್ತೊಮ್ಮೆ ತಿಳಿಸ್ಕೊಡೋದಕ್ಕೆ ಸಾಧ್ಯನಾ ಗುರುಜಿ ಅಂತ ಕೇಳ್ತಾರೆ. ಹೆಸರು ಬೇಡ, ಆದರೆ ನಿಮ್ಮ ಸಮಸ್ಯೆಗಳು, ನಿಮ್ಮ ಪ್ರಶ್ನೆಗಳು, ನಿಮ್ಮ ಪ್ರಶ್ನೆಗೆ ಉತ್ತರ ಎಲ್ಲವೂ ಚೆನ್ನಾಗಿದೆ. ಯಾಕೆಂದರೆ ನಿಮ್ಮ ಕೇಳಿರ್ತಕ್ಕಂಥ ಪ್ರಶ್ನೆ ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನುಕೂಲವಾಗುವಂಥದ್ದೇ ಇದೆ. ಹಾಗೆ ನಿಮ್ಮ ಬಲಗಣ್ಣಿನ ರೇಖೆ ಮತ್ತು ಎಡಗಣ್ಣಿನ ರೇಖೆ ಪ್ರಕಾರ ನೀವೇನು ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಇನ್ನೂ ಸ್ವಲ್ಪ ದಿವಸ ಬೇಕು. ಅಂದರೆ ನಿಮ್ಮ ಗ್ರಹಗತಿಗಳು ಈಗ ಅಷ್ಟು ಸರಿ ಇರ್ತಕ್ಕಂಥದ್ದಲ್ಲ. ಆದರೆ ನೀವು ಮಾಡ್ತಿರ್ತಕ್ಕಂಥ ಅನುಷ್ಠಾನದ ಫಲದಿಂದ ಒಂದಷ್ಟು ಲಾಭವನ್ನು ಖಂಡಿತ ಗಳಿಸ್ತೀರಿ. ಯಾರಿಗೇ ಆದರೂ ಸಮಸ್ಯೆ ಕಷ್ಟ ಅಂತಿದ್ದಾಗ ಅದಕ್ಕೊಂದು ಪರಿಹಾರ ಬೇಕು. ಆ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತ ಅದರ ಫಲ ಸಿಕ್ಕೇ ಸಿಗುತ್ತೆ. ಆದರೆ ಮನುಷ್ಯನ ಗ್ರಹಗತಿಗಳಲ್ಲಿ ಇಂತಿಷ್ಟು ಕಾಲ ಇಂಥ ಸಮಸ್ಯೆ ಅಂತಿದ್ದಾಗ ಸಮಸ್ಯೆಯಿಂದ ಬೇಗ ಕ್ಲಿಯರ್ ಆಗೋದಂತೂ ಸಾಧ್ಯವಿಲ್ಲ. ಆದರೆ ಬರುವಂಥ ಸಮಸ್ಯೆಯನ್ನು ತಡೆಯುವಂಥ ಶಕ್ತಿ ಬರ್ಬೋದು, ಮತ್ತು ಬರುವಂಥ ಸಮಸ್ಯೆನ ಹೆದರಿಸುವಂಥ ಶಕ್ತಿ ಭಗವಂತ ನಿಮಗೆ ಕೊಡ್ಬೋದು. ಅದಕ್ಕೆ ಒಂದಿಷ್ಟು ಅನುಷ್ಠಾನ ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಭೂಮಿಗೆ ಸಂಬಂಧಪಟ್ಟ ವಿಚಾರ ಒಂದು ಹೇಳಿದ್ರಲ್ಲ, ನಾವು ಮನೆ ಕಟ್ಟಲಿಕ್ಕೆ ಆಗುತ್ತಾ, ಇರೋ ವಾಸ್ತುನ ಕಳ್ಕೊಂಡಿದ್ದೀವಿ ಅಂತ, ಇದು ಅತಿ ಶೀಘ್ರದಲ್ಲಿ ಆಗುತ್ತೆ, ಭಯಪಡಬೇಕಾದ್ದಿಲ್ಲ. ನೀವು ಒಳ್ಳೆ ಸಂಕಲ್ಪ ಮಾಡಿ
ಸಂಕಲ್ಪ ಮಾಡಿ ಮೈಸೂರಿನಿಂದ ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯ ನಂಜನಗೂಡಿಗೆ ಹೋಗಿ ಅಲ್ಲಿ ನಂಜುಂಡೇಶ್ವರನ ದರ್ಶನ ಮಾಡ್ಕೊಂಡು ಬಂದು ನೀವೊಂದು ವಾಸ್ತುವಿಗೆ ಮನೆ ಬಗ್ಗೆ ಚಿಂತನೆ ಮಾಡಿದ್ರೆ ಖಂಡಿತ ಅದರ ಫಲಾಫಲಗಳಿಂದ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಈ ಕಾಗದ ಇವತ್ತು ನಾವು ಓದ್ತಾ ಇದ್ದೀವಿ, ಇವತ್ತು ನಿಮ್ಮ ಲೆಟರ್ ನಾವು ಕೈಗೆ ತೊಗೊಂಡಿದ್ದೀವಿ. ನೀವೇನಾದ್ರು ಇವತ್ತೇ ಇದನ್ನು ನೋಡಿದ್ದರೆ ಅಥವಾ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಈ ಶುಭ ದಿನ ರಾಹುಕಾಲ ಆದ ನಂತರ, ಈ ದಿನ ರಾಹುಕಾಲ ಆದ ನಂತರ ಯಾರಾದರೂ ವಯಸ್ಸಾಗಿರ್ತಕ್ಕಂತಹ ವೃದ್ಧ ದಂಪತಿಗಳಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡಿ. ಮತ್ತು ಇವತ್ತು ಸಂಧ್ಯಾಕಾಲ ಗೋಧುಳಿ ಲಗ್ನದಲ್ಲಿ ಒಂದಿಷ್ಟು ಗೋಕ್ಷೀರವನ್ನು, ಹಸುವಿನ ಹಾಲನ್ನು ಎಲ್ಲಾದರೂ ಕಾಳುಭೈರೇಶ್ವರನ ಸಾನ್ನಿಧ್ಯಕ್ಕೆ ಅಥವಾ ಶಿವಮಂದಿರಕ್ಕೆ ತೆಗೆದುಕೊಂಡು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಈಗ ಮಾಡೋದ್ರಿಂದ ನೀವೇನು ಮನಸ್ಸಲ್ಲಿ ಅಂದುಕೊಂಡಿದ್ದೀರೋ, ಯಾವ ಪ್ರಶ್ನೆ ನೀವು ಕೇಳ್ತಿದ್ದೀರೋ, ಯಾವ ಪ್ರಶ್ನೆ ಕೇಳಿದರೆ ಲಾಭ ನಮಗೆ ಏನು ಬೇಕು ಅಂತ ಹೇಳ್ತಿದ್ದೀರೋ ಅದನ್ನು ಖಂಡಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಇದರ ಜೊತೆಗೆ 4 ಹುಣ್ಣಿಮೆ ಯಾವುದಾದ್ರು ಒಂದು ಶಕ್ತಿ ಕ್ಷೇತ್ರಕ್ಕೆ, ದೇವಿ ಆಲಯಕ್ಕೆ ಹೋಗಿ ಆ ದೇವಿಯ ಸಾನ್ನಿಧ್ಯದಲ್ಲಿ ನಡೆತಕ್ಕಂಥ ಅಭಿಷೇಕ, ಅಲಂಕಾರ ಮತ್ತು ಅಲ್ಲಿ ಕೊಡುವಂಥ ಪ್ರಸಾದವನ್ನು ಸ್ವೀಕರಿಸಿ ಖಂಡಿತ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮೈಸೂರಿನಿಂದ ಪತ್ರವನ್ನು ಬರೆದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ವೀಕ್ಷಕರೇ, ಇಲ್ಲಿಗೆ ಈ ದಿನದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಗುರುಶಿವತನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳು, ನೊಂದರ್ಗೂ ಒಂದಿಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವಂತನ ಕೃಪಾ ಕಟಾಕ್ಷ, ಕಾಳುಭೈರೇಶ್ವರನ ಅನುಗ್ರಹ ಎಲ್ಲವೂ ಸಿಗಲಿ. ಒಳ್ಳೆಯದಾಗಲಿ. ವೀಕ್ಷಕರು, ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೂ ಮುನ್ನ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೊಮ್ಮೆ, ನಾಳೆ ಶನಿವಾರ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಾಳೆ ಪ್ರಸಾರವಾಗುವಂತಹ ಕಾರ್ಯಕ್ರಮದಲ್ಲಿ ನಾವು ನೋಡುವಂಥದ್ದು, ಇತ್ತೀಚೆಗಷ್ಟೇ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿಗೆ ಗುರುಶಿವರು ತೆರಳಿದ್ರು. ಅಲ್ಲಿರುವಂತಹ ಹೊಳೆ ಚೌಡೇಶ್ವರಿ ದೇವಿಯ ನೂತನ ದೇವಾಲಯದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು ವಹಿಸಿದ್ರು. ಗ್ರಾಮದ ಜನತೆಯಲ್ಲೇ ವಿಶೇಷವಾದಂತಹ ಆತ್ಮೀಯ ಸ್ವಾಗತವನ್ನು ಗುರುಜಿಯವರು ಕೋರಿದ್ರು. ಆ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನ ನಾಳೆ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನೋಡಬಹುದು. ಇದಾದ ನಂತರ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ ಇರುವಂತಹ ಕೆಂಚನಹಳ್ಳಿಯ ಕೋಡಿ ಕೆಂಪಮ್ಮ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕೂಡ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು ವಹಿಸಿದ್ರು. ಗ್ರಾಮದ ಜನತೆಯಿಂದ ವಿಶೇಷವಾದಂತಹ ಸ್ವಾಗತ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರಿಗೆ ಬರಮಾಡಿಕೊಂಡ್ರು. ಪ್ರಥಮವಾಗಿ ಇಲ್ಲಿ ಆಂಜನೇಯ ದೇವಾಲಯಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿದ್ರು. ನಂತರ ಗೋಪುರ ಕಳಶ ಪೂಜೆಯನ್ನು ಕೂಡ ಬಹಳ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಇದೆರಡೂ ಕಾರ್ಯಕ್ರಮಗಳಲ್ಲೂ ಕೂಡ ವೇದಿಕೆ ಕಾರ್ಯಕ್ರಮದಲ್ಲಿ ಅನೇಕ ಅರ್ಥಪೂರ್ಣ ಮಾಹಿತಿ ಮತ್ತು ವಿಶೇಷವಾದಂತಹ ತಂತ್ರಸಾರವನ್ನು ಕೂಡ ಗುರುಜಿ ತಿಳಿಸ್ಕೊಟ್ಟಿದ್ದಾರೆ. ಈ ತಂತ್ರಸಾರವನ್ನು ಮಾಡೋದ್ರ ಮುಖಾಂತರ ಹೇಗೆ ನಾವು ಸಮಸ್ಯೆಗಳಿಂದ ಮುಕ್ತರಾಗ್ಬೋದು, ಹೇಗೆ ಶುಭ ಫಲಗಳನ್ನು ಸಿದ್ಧಿಸ್ಕೊಳ್ಬೋದು ಅನ್ನೋದಕ್ಕೆ ನಾಳೆ ಅವರು ತಿಳಿಸ್ಕೊಟ್ಟಿರುವಂತಹ ವಿಶೇಷ ತಂತ್ರಸಾರ ಹೇಗೆ ಅನ್ನೋದನ್ನು ತಪ್ಪದೇ ವೀಕ್ಷಿಸಿ. ಈ ಎರಡೂ ಕಾರ್ಯಕ್ರಮಗಳು ಮುಗಿದ ನಂತರ ಗುಬ್ಬಿ ತಾಲೂಕಿನ ಪ್ರಸಿದ್ಧ ದೇವಾಲಯಗಳು ಆಗಿರುವಂತಹ ಅಟ್ಟಿಲಕ್ಕಮ್ಮ ಮತ್ತು ಜಲದಿಗೇರಮ್ಮ ದೇವಾಲಯಗಳಿಗೂ ಕೂಡ ಗುರುಜಿಯವರು ತೆರಳಿದ್ರು. ಅಲ್ಲಿ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಿದರು. ಹಾಗಾಗಿ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಹೊಳೆ ಚೌಡೇಶ್ವರಿ ನೂತನ ದೇವಿಯ ದೇವಾಲಯದ ಉದ್ಘಾಟನಾ ಸಮಾರಂಭ, ಕೋಡಿ ಕೆಂಪಮ್ಮ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹೇಗಿತ್ತು ಮತ್ತು ಅಟ್ಟಿಲಕ್ಕಮ್ಮ ಜಲದಿಗೇರಮ್ಮ ದೇವಾಲಯಗಳಿಗೆ ಹೇಗೆ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಲಾಯಿತು ಅನ್ನೋದನ್ನು ನಾಳೆ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಮತ್ತೆ ಸೋಮವಾರದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.